ಬಿರಿಯಾನಿ 50 ರೂಪಾಯಿ, ಎಗ್ ರೈಸ್ 50, ಕಬಾಬು 50, ಲೆಗ್ ಪೀಸ್ 50, ತಂದೂರಿ 50, ಲಾಲಿಪಾಪ್. ಓ ಗುರು, ಏನು ಗುರು ಇದು ಮೆನ್ಯೂ? ಎಲ್ಲದು 50 ರೂಪಾಯಿನೇ ಇದೆ ಇದರಲ್ಲಿ. ಅಣ್ಣ ಅದೇನಾಯಿತು ಗೊತ್ತಾ, ನಮ್ಮ ಯಜಮಾನ್ರು ಹೊಸ ಮನೆ ಕಟ್ಟಿದ್ರು, ಅಲ್ಲಿ ಅವರು ಗ್ರನೈಟ್ ಹಾಕಿದ್ದಾರೆ. ಸ್ಕೋಪ್ ಗ್ರನೈಟ್ಸ್ ಆ್ಯಂಡ್ ಮಾರ್ಬಲ್ಸಲ್ಲಿ ಹೋಗಿ ಅವರು ಗ್ರನೈಟ್ ತಂದರು. ಅಲ್ಲಿ 50 ರೂಪಾಯಿ ಗ್ರನೈಟ್ ಸಿಕ್ಕಿದೆ ಅವ್ರಿಗೆ. ಅದನ್ನು ತಂದು ಮನೆಗೆ ಹಾಕಿದ್ದಾರೆ. ಅದರಿಂದ ಖುಷಿಯಾಗ್ಬಿಟ್ಟು ನ್ಯೂ ಇಯರ್ಗೆ ನಾವು ಎಲ್ಲ ಮೇನು 50 ರೂಪಾಯಿ ಇಟ್ಬಿಡೋಣ ಅಂತ ಇಟ್ಬಿಟ್ಟಿದ್ದಾರೆ. ಅಣ್ಣ ನಿಮ್ಗೆ ಏನು ಬೇಕು ಹೇಳಿ ಅಣ್ಣ ಆರ್ಡ್ರು ಫಸ್ಟು. ಏನು 50 ರೂಪಾಯಿಗೆ ಗ್ರನೈಟ್ ಮತ್ತು ಮಾರ್ಬಲ್ ಸಿಗುತ್ತಾ? ನಡಿ ಗುರು, ನಮಗೂ ತೋರಿಸು, ನಾನು ಹೊಸ ಮನೆ ಕಟ್ತಾ ಇದ್ದೀನಿ, ನಡೆಯೋಣ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಆಲ್ರೆಡಿ ಹೈಲೈಟಲ್ಲಿ ನೋಡಿದ್ರೆ ಹೇಗೆ ಒಂದು ಓನರು ಒಂದು 50 ರೂಪಾಯಿಗೆ ಗ್ರನೈಟ್ ತೊಗೊಂಡು ಇಡೀ ತಮ್ಮ ಮೆನ್ಯೂನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಾದ್ಯಂತ ಅನೇಕ ಕಸ್ಟಮರ್ಗಳು ಮನೆ ಕಟ್ತಾ ಇರೋರು, ಹೌದು ಗುರು, ಒಂದು ಮಿಡಲ್ ಕ್ಲಾಸ್ಗೂ ಕೂಡ ವರ್ತಿರುವಂಥ ಗ್ರನೈಟ್ ನಮ್ಗೆ ಸಿಗ್ತಾ ಇರುವಂಥದ್ದು ಸ್ಕೋಪ್ ಗ್ರನೈಟ್ ಆ್ಯಂಡ್ ಮಾರ್ಬಲಲ್ಲೇ. ಇನ್ನೊಂದೇನಂತಂದರೆ ಮಾರ್ಬಲ್ಲು ಕೂಡ ಅಷ್ಟೇ ತುಂಬಾ ಕಲೆಕ್ಷನ್ ಬಂದಿದೆ, ಜೊತೆಯಲ್ಲಿ ಒಳ್ಳೆ ಬೆಲೆ ಕೂಡ ಕೊಡ್ತಾ ಇದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಯೋಗೇಂದ್ರ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸರ್. ಸೇಮ್ ಟಿವಿ ಸರ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸರ್. ಸರ್, ನಿಮ್ಮ ಲಾಸ್ಟ್ ವಿಡಿಯೋ ನಮ್ಮ ವೀಕ್ಷಕರಿಗೆ ತುಂಬಾನೇ ಇಷ್ಟ ಆಯಿತು. ಯಾಕಂದ್ರೆ ನೀವು ಮಟೀರಿಯಲ್ ಬಗ್ಗೆ ಹೇಳೋದಲ್ದೇನೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಕೊಟ್ರಿ, ಒಂದು ನಾಲೆಜ್ ಕೊಟ್ರಿ. ಯಾರಿಗೆ ಸ್ಕೋಪ್ ಬರಕ್ ಆಗಲ್ಲ ಅವರು ಬೆನಿಫಿಟ್ ತಗೊಂಬೋದು, ಅದು ತುಂಬಾ ಕೊಟ್ರ. ಲೇಯರ್ ಬೈ ಲೇಯರ್ ಹೇಳಿದ್ದು, ಯಾವ ಗ್ರಾನೈಟ್ ಒಳ್ಳೇದು, ಯಾವ ಗ್ರಾನೈಟ್ ಹಿಂಗಿರುತ್ತೆ, ದಟ್ಸ್ ವೆರಿ ತುಂಬಾ ಚೆನ್ನಾಗಿ ಇನ್ಫಾರ್ಮೇಟಿವ್. ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ, ನಾನು ಲಿಂಕ್ ಹಾಕಿರ್ತೀನಿ. ಸರ್ ಗ್ರನೈಟ್ನ ಪದರ ಯಾವ ಥರ ಇರುತ್ತೆ, ಯಾಕೆ ಎಲ್ಲ ಗ್ರನೈಟ್ಗೂ ಒಂದೇ ರೇಟ್ ಇರಲ್ಲ, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಟ್ಟಿದ್ರು. ಸರ್, ಇಂದಿನ ವಿಡಿಯೋದಲ್ಲಿ ಅಂಥದ್ದೇನಾದ್ರೂ ನಾಲೆಜ್ ಸಿಗ್ಬೋದಾ ಸರ್? ಖಂಡಿತ ನಾನು ತಿಳಿಸ್ಕೊಡ್ತೀನಿ ಸರ್. ಇಂದಿನ ವಿಡಿಯೋದಲ್ಲಿ ಏನು ಅಂದರೆ ಸರ್, ಲಾಸ್ಟ್ ಟೈಮು ನಾನು ತೋರಿಸಿದಾಗ ನಿಮಗೆ ಒಂದು 6 ವೇರಿಯಂಟ್ಸ್ ಮಾರ್ಬಲ್ಸ್ ಇತ್ತು ನಮ್ಮಲ್ಲಿ ಸರ್. ಈಗ 40ರಿಂದ 50 ವೆರೈಟಿ ಮಾರ್ಬಲ್ಸ್ ಬಂದಿದೆ. 50 ವೆರೈಟಿ ಮಾರ್ಬಲ್ಸ್ ನಮ್ಮ ಸ್ಟಾಕ್ ಯಾರ್ಡಲ್ಲಿ ಬಂದಿದೆ. ಅಂಡ್ ಗ್ರನೈಟ್ಸ್, ಈವನ್ ಗ್ರನೈಟ್ಸ್ ಅಲ್ಲೂ ಅಷ್ಟೇ ಸರ್, ಒಂದು 20 ವೆರೈಟೀಸ್ ಹೊಸ ವೆರೈಟೀಸ್ ಆ್ಯಡ್ ಮಾಡಿದೀವಿ ಸರ್. ಇದೇನು ಅಂದ್ರೆ ನಾವು ತಿಂಗಳು ಹೊಸ ವೆರೈಟೀಸ್ ಆ್ಯಡ್ ಮಾಡ್ತಾನೆ ಇರ್ತೀವಿ ಸರ್, ಗೊತ್ತಿರೋ ವಿಷಯ. ಅದ್ರ ಜೊತೆಗೆ ನಿಮ್ಗೆ ಯಾವ ರೀತಿಯ ಮಾರ್ಬಲ್ ನೀವು ಖರೀದಿಸಬೇಕು, ಸೊ ಮಾರ್ಬಲ್ ಖರೀದಿ ಮಾಡಬೇಕಾದ್ರೆ ನೋಡ್ಬೇಕಾಗಿರೋ ವಿಚಾರ ಏನು, ಸೊ ಆಮೇಲೆ ಮಾರ್ಬಲ್ ಹಾಕಿದ್ಮೇಲೆ ಅದರ ಹೇಗೆ ಮೇಂಟೈನ್ ಮಾಡಬೇಕು ಸರ್. ಮೇಂಟೆನೆನ್ಸ್ ತುಂಬಾ ಇಂಪಾರ್ಟೆಂಟು. ಇದು ನ್ಯಾಚುರಲ್ ಸ್ಟೋನ್ ಸರ್. ಇದು ಭಗವಂತ ಸೃಷ್ಟಿ ಮಾಡಿರೋ ಕಲ್ಲು, ಇದು ನಾವು ಮಾಡಿರೋದಲ್ಲ. ಟೈಲ್ಸ್ ಅಂದ್ರೆ ಏನೋ ಒಂದು ಮಾಡ್ಬೋದು, ಏನೋ ಮಾಡ್ಬೋದು. ಗ್ರನೈಟು ಮಾರ್ಬಲ್ಗೆ ನಾವು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದೊಂದು ಇರುತ್ತೆ. ಸೊ ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಮೇಲೆ ಲೇ ಮಾಡಬೇಕಾದ್ರೆ ಲೇಯರ್ಗೆ ನಾವು ತಿಳಿಸಿಕೊಡ್ಬೇಕಾಗಿರೋ ವಿಚಾರಗಳೇನು ಅದನ್ನು ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀರಾ. ಸ್ಕೋಪ್ ಗ್ರನೈಟ್ ಅಂಡ್ ಮಾರ್ಬಲ್ ಎಲ್ಲಿ ಬರುತ್ತೆ ಸರ್? ಅಡ್ರೆಸ್ ಹೇಳಿ ಸರ್. ಸರ್, ನಮ್ಮ ಸ್ಕೋಪ್ ಗ್ರನೈಟ್ಸ್ ಅಂಡ್ ಮಾರ್ಬಲ್ಸ್ ನೋಡಿ ಕಲ್ಕೆರೆ. ಸೊ ಬೆಂಗಳೂರಲ್ಲಿ ಕಲ್ಕೆರೆ ತುಂಬಾ ಫೇಮಸ್ ಸರ್. ಕಲ್ಕೆರೆ ಹತ್ರ ರಾಂಪುರ ಮೇನ್ ರೋಡ್ ಅಂತ ಹೇಳ್ತೀವಿ. ಇದು ರಾಂಪುರ. ಸರಿ. ಸೊ ಇಲ್ಲಿ ಬಿದರಹಳ್ಳಿ ಅಂತ ಹೇಳ್ತೀವಿ. ಸೊ ಬಿದರಹಳ್ಳಿ ಸರೌಂಡಿಂಗ್. ಸೊ ರಾಂಪುರದಲ್ಲಿ ನಮ್ಮ ಸ್ಕೋಪ್ ಗ್ರನೈಟ್ಸ್ ಅಂಡ್ ಮಾರ್ಬಲ್ಸ್ ಲೊಕೇಟ್ ಆಗಿದೆ. ಸೂಪರ್ ಸರ್. ಹಂಗಾದ್ರೆ ಒಂದು ಕೆಲಸ ಮಾಡೋಣ, ತುಂಬಾ ಮಟೀರಿಯಲ್ ಇದೆ ಅಂತ ಮಾತಾಡಕ್ಕಿಂತ ಹೋಗಿ ತೋರಿಸ್ಬಿಡೋದು ಒಳ್ಳೇದು. ಖಂಡಿತ. ಗ್ರನೈಟ್ ನೋಡ್ತಾ ಇದೀವ, ಮಾರ್ಬಲ್ ನೋಡ್ತಾ ಇದೀವ ಸರ್? ಫಸ್ಟ್ ಸ್ಟಾರ್ಟಿಂಗ್ ನಿಮ್ಗೆ ಗ್ರನೈಟ್ ಇಂದ ತೋರಿಸ್ತೀನಿ. ನಮ್ಮಲ್ಲಿ 4 ವೇರಿಯಂಟ್ಸ್ ಇದೆ, ನಿಮ್ಗೆ ಗೊತ್ತು. ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ, ಗ್ರನೈಟ್ ಇದೆ, ಮಾರ್ಬಲ್ ಇದೆ, ಕೋಟಾ ಸ್ಟೋನ್ ಇದೆ ಸರ್. ಕೋಟಾ ಸ್ಟೋನ್ ಈಗ ಟ್ರೆಂಡಿಂಗ್ ಅಲ್ಲಿ ಆಗ್ತಾ ಇದೆ. ಎಲ್ಲ ಆರ್ಕಿಟೆಕ್ಟ್ಸ್ ಬಂದ್ರೆ ಕೋಟಾ ಸ್ಟೋನ್ ಎಲ್ಲಾರು ತಗೊಳ್ಬಹುದು. ಅದು 50 ರೂಪಾಯಿ 60 ರೂಪಾಯಿಂದ ಸ್ಟಾರ್ಟ್ ಆಗ್ಬಿಡುತ್ತೆ. ಕೋಟಾ ಸ್ಟೋನ್ ಅಪ್ ಟು 100 ಅಲ್ಲಿ ಗ್ರ್ಯಾಂಡ್ ಆಗಿರೋ ಲುಕ್ ಬರುತ್ತೆ. ಆಮೇಲೆ ನಮ್ಮಲ್ಲಿ ಕ್ವಾಡ್ಸ್ ಕೂಡ ಇದೆ. ಕ್ವಾಡ್ಸ್ ಸಿಗುತ್ತೆ. 4 ಮಟೀರಿಯಲ್ ಅವೈಲೇಬಲ್ ಇದೆ ಸರ್. ಖಂಡಿತವಾಗ್ಲೂ ಅಲ್ವಾ? ನೋಡೋಣ ಹಾಗಾದ್ರೆ. ಖಂಡಿತ ತೋರಿಸ್ತೀನಿ ಸರ್. ಅದಕ್ಕಿಂತ ಮುಂಚೆ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಆರೋಗ್ಯದಿಂದ ಖುಷಿಯಾಗಿರ್ಬೇಕಂತ ದೇವರಿಗೆ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್. ಬನ್ನಿ ಹೋಗೋಣ ಹಾಗಾದ್ರೆ. ಬನ್ನಿ ಸರ್. ಫಸ್ಟ್ ನಮ್ಮ ಆರ್ಕಿಟೆಕ್ಟರ್ಗಳ ಫೇವರೇಟ್ ತಗೊಂಡ್ಬಂದ್ಬಿಟ್ಟಿದ್ದೀರಾ, ಹೇಳಿ ಸರ್, ಎಕ್ಸ್ಪ್ಲೇನ್ ಮಾಡಿ ಸರ್. ನೋಡಿ, ಇದು ನಾವು ಕೋಟಾ ಸ್ಟೋನ್ ಅಂತ ಕರಿತೀವಿ. ಇಲ್ಲಿ ನಿಮ್ಗೆ 2 ಅಡಿಗೆ 2 ಅಡಿ ಸೈಜ್ ಇದು ಇಲ್ಲಿ ಇಟ್ಟಿದ್ದೀನಿ. 3 ಕಲ್ಲು ಇಟ್ಟಿದ್ದೀನಿ. ಸೊ 3ರಲ್ಲಿ ಏನ್ ವ್ಯತ್ಯಾಸ ಅಂದ್ರೆ, ಸೊ ಫಸ್ಟ್ ಈ ಕಲ್ ಬಗ್ಗೆ ಮಾತಾಡೋಣ. ಹೇಳಿ. ಸೊ ಇದನ್ನ ನಾವು ಸೆಮಿ ಪಾಲಿಶ್ ಅಂತ ಕರಿತೀವಿ. ಸೊ ಸೆಮಿ ಪಾಲಿಶ್ ಅಲ್ಲಿ ನಿಮ್ಗೆ ಲುಕ್ ಈ ತರ ಬರುತ್ತೆ. ಇದು ನಿಮ್ಗೆ 55 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇದು ನ್ಯಾಚುರಲ್ ಸ್ಟೋನ್? ಖಂಡಿತ ನ್ಯಾಚುರಲ್ ಸ್ಟೋನ್ ಸರ್. ಇದು 20 mm ಸ್ಟ್ಯಾಂಡರ್ಡ್ ಥಿಕ್ನೆಸ್ ಬರುತ್ತೆ ನಿಮ್ಗೆ. 20 mm ಬರುತ್ತೆ ದಪ್ಪ.
ಇದು. ಓಕೆ ಸರಿನಾ? ನಮ್ಮ ಯೂಶಲಿ ರೆಗ್ಯುಲರ್ ಗ್ರನೈಟ್ 18 mm ಬರುತ್ತೆ, ಹೌದು 20 mm ಸಿಗುತ್ತೆ. ಬಟ್ ಇದು ಬರೋದೇ 20 mm ಸ್ಟ್ಯಾಂಡರ್ಡ್, ಬರೋದೇ 20 mm. ಗೊತ್ತಾಯ್ತಲ್ಲ ಸರ್? ಓಕೆ. ಎಸ್. ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ, ಇದು ಲೆದರ್ ಫಿನಿಶ್ ಅಂತ ಕರಿತೀವಿ. ಸೊ ಈ ಲೆದರ್ ಫಿನಿಶ್ ನ ತುಂಬಾ ಜನ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಪಾರ್ಕಿಂಗ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಪಾರ್ಕಿಂಗ್. ಎಸ್. ಆಮೇಲೆ ತುಂಬಾ ಆರ್ಕಿಟೆಕ್ಟ್ಸ್ ಈ ಸ್ಟೋನ್ ನ ತಗೊಂಡೋಗಿ ಬಾತ್ರೂಮ್ ಅಲ್ಲಿ ಕಂಪ್ಲೀಟ್ ವಾಲ್ ಗೆ ಯೂಸ್ ಮಾಡ್ತಾ ಇದ್ದಾರೆ. ಬಾತ್ರೂಮ್ ವಾಲ್ ಗೆ? ಎಸ್, ಎಕ್ಸಾಕ್ಟ್ಲಿ ನೀವು ಕೇಳ್ತಾ ಇರೋದು ಕರೆಕ್ಟ್, ಬಾತ್ರೂಮ್ ವಾಲ್ ಗೆ. ಸೊ ಈ ಸ್ಮೂತ್ ನೀವು ನೋಡಬಹುದು ಹೆಂಗಿದೆ ಅಂತ, ಮೇಂಟೆನೆನ್ಸ್ ಈಸಿ ಇರುತ್ತೆ. ಸೇಮ್ ಟೈಮ್ ಈ ಸ್ಟೋನ್ ನ ಹಾಕ್ಬೇಕಾದ್ರೆ ಸ್ಪೇಸರ್ ಕೊಟ್ಟು ಅದ್ರ ಮಧ್ಯದಲ್ಲಿ ಗ್ರೌಟಿಂಗ್ ಮಾಡ್ತಾರೆ ಕಾಂಟ್ರಾಸ್ಟ್ ಆಗಿ. ಕರೆಕ್ಟ್. ಸೊ ಕಾಂಟ್ರಾಸ್ಟ್ ಆಗಿ ಗ್ರೌಟಿಂಗ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಈ ಮೆಟೀರಿಯಲ್. ಇದು ರಾಯಲ್ ಆಗಿ ಕಾಣುತ್ತೆ, ಚೆನ್ನಾಗಿರುತ್ತೆ. ಹೌದು, 100% 5 ಸ್ಟಾರ್ ಹೋಟೆಲ್ ಅಲ್ಲಿ ಆಗಿರೋ ತರ ಕಾಣುತ್ತೆ ಈ ಮೆಟೀರಿಯಲ್. ಸೊ ನಾನು ನಿಮ್ಗೆ ಹೇಳಿದೀನಿ, ಇಂಟರ್ನಲ್ ಹಾಕ್ಬೋದು, ಎಕ್ಸ್ಟರ್ನಲ್ ಹಾಕ್ಬೋದು, ಯೂಸ್ ಮಾಡಬಹುದು ಇದನ್ನ 100%. ಓಕೆ. ನೆಕ್ಸ್ಟ್ ಇದನ್ನ ನೀವ್ ಏನ್ ನೋಡ್ತಾ ಇದ್ದೀರಾ, ಇದು ಪಾಲಿಶ್ಡ್. ಓಕೆ. ಪಾಲಿಶ್ಡ್ ಅಲ್ಲಿ 2 ವೇರಿಯಂಟ್ಸ್ ಬರುತ್ತೆ. ಒಂದು ಹೈ ಪಾಲಿಶ್, ಸೆಕೆಂಡ್ ಒನ್ ಮಿರರ್ ಪಾಲಿಶ್ ಅಂತ ಹೇಳ್ತೀವಿ. ಇದ್ರಲ್ಲಿ ಮಿರರ್ ಪಾಲಿಶ್ ಇದೆಯಾ? ಮಿರರ್ ಪಾಲಿಶ್. ಸೊ ಈಗ ನಾವೇನ್ ನೋಡ್ತಾ ಇದೀವಿ ಸರ್, ಇದು ಮಿರರ್ ಪಾಲಿಶ್ ಮೆಟೀರಿಯಲ್. ಮಿರರ್ ಪಾಲಿಶ್. ಹೈ ಪಾಲಿಶ್ ನಮ್ಮಲ್ಲಿ ಇಲ್ಲ. ಹೈ ಪಾಲಿಶ್ ಅಲ್ಲಿ ಏನು ಅಂದ್ರೆ ಕಲರ್ ಒಂದು ಪೀಸ್ ಇಂದ ಇನ್ನೊಂದು ಪೀಸ್ಗೆ ಒಂದು ಸ್ವಲ್ಪ ವೇರಿಯೇಷನ್ ಬರುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಓಕೆ ಓಕೆ. ಸೊ ಮಿರರ್ ಪಾಲಿಶ್ ಅಲ್ಲಿ ಏನು ಅಂದ್ರೆ ಯೂನಿವರ್ಸಲ್, ನಿಮ್ಗೆ ಏನು ಈ ಸ್ಟೋನ್ ನೋಡ್ತಿದ್ದೀರಲ್ಲ ಒಂದೇ ಕಲರ್ ಇರುತ್ತೆ. ಅಂದ್ರೆ ಇದು ಹ್ಯಾಂಡ್ ಪಿಕ್ಡ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಮತ್ತೆ ಹೇಳ್ತಾ ಇದೀನಿ, ಸ್ಕೋಪ್ ಅಲ್ಲಿ ಕ್ವಾಲಿಟಿ ಕಾಂಪ್ರಮೈಸೇ ಇಲ್ಲ, ಅದಕ್ಕೆ ನಾವು ಹೈ ಪಾಲಿಶ್ ಮಾರೋದಿಲ್ಲ. ಓಕೆ ಓಕೆ. ಸರಿನಾ? ಪ್ರೈಸ್ ಹೇಳ್ತೀನಿ ನಿಮ್ಗೆ, ಇದು 78 ರೂಪೀಸ್. 78 ರೂಪಾಯಿ. ಲೆದರ್ 80 ರೂಪೀಸ್. 80. ಎಸ್. ಸೆಮಿ ಪಾಲಿಶ್ 55 ರೂಪಾಯಿ. 55. ಎಸ್. ಓಕೆ. ಖಂಡಿತ ಸರ್. ಸೊ ಸೊ ಇದರಲ್ಲಿ 2 ಸೈಜು ನೋಡಿ, ನಿಮ್ಗೆ ಸ್ಟಾಕ್ ಇಮಿಡಿಯೇಟ್ ಸಿಗುತ್ತೆ ಸರ್. ನೀವು ನೋಡಬಹುದಲ್ಲಿ ಸ್ಟಾಕ್ ತುಂಬಾ ಇಮಿಡಿಯೇಟ್ ಸ್ಟಾಕ್ ಸಿಗುತ್ತೆ ಪ್ರತಿಯೊಂದನ್ನು. ಕೋಟಾದ ಸ್ಟಾಕ್ ಇದು ಎಲ್ಲ ಫುಲ್ ಕೋಟಾ ಸ್ಟಾಕ್ ಇದು ಸರ್. ನೋಡಿ 2x2, 2 ಅಡಿಗೆ 2 ಅಡಿ. ಜಾಯಿಂಟ್ಸ್ ಜಾಸ್ತಿ ಬೇಡ, ನಮ್ದು ಹಾಲ್ 2000 ಸ್ಕ್ವೇರ್ ಫೀಟ್ ಇದೆ ಅನ್ನೋರು 2x4. ಕಂಪ್ಲೀಟ್ ನ್ಯಾಚುರಲ್ ಸ್ಟೋನ್ ಅಲ್ಲ ಸರ್? ಕಂಪ್ಲೀಟ್ ಆಗಿ ನ್ಯಾಚುರಲ್ ಸ್ಟೋನ್ ಸರ್. ಅದು ಲುಕ್ ನೋಡಿ ನೀವು, ಯಾವ ಕಲ್ಲು ಈ ತರ ಬರೋದಿಲ್ಲ, ಚಾನ್ಸೇ ಇಲ್ಲ. ಇದಕ್ಕೆ ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಸರ್. ಇದು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದೆ, ಜನ ಇಷ್ಟಪಡ್ತಾ ಇದಾರೆ 100%. ನೀವು ಆರ್ಕಿಟೆಕ್ಟ್ ಹೋಗ್ತೀರಾ ಅಂದ್ರೆ, ಸರ್ ಏನ್ ಹಾಕ್ಬೇಕು ಸರ್ ಫ್ಲೋರ್ಗೆ ಅಂದ್ರೆ, ಅವ್ರು ಕಣ್ಣು ಮುಚ್ಕೊಂಡು ಹೇಳ್ತಾರೆ ಕೋಟಾ ಸ್ಟೋನ್ ಹಾಕಿ, ಆಗ್ಬಿಡಿ ಅಂತಾರ. ಕೋಟಾ ಸ್ಟೋನ್ ಹಾಕಿ ಅಂತ ಹೇಳ್ತಾರೆ. ಸೂಪರ್ ಸರ್. ಏನಾದ್ರು ನಾಲೆಜ್ ಹೇಳ್ಬೋದಾ ನೀವು? ಸರ್ ನಾಲೆಜ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್, ಕೋಟಾ ಸ್ಟೋನ್ ಅಲ್ಲಿ ನಿಮ್ಗೆ ಯಾವುದೇ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ. ಹೆಲ್ತ್ ಇಶ್ಯೂಸ್ ಇಲ್ಲ? ಬರೋದಿಲ್ಲ. ಏನು ಅಂದ್ರೆ ತುಂಬಾ ಜನ ಭಯ ಪಡ್ತಾರೆ ಗ್ರಾನೈಟ್ ಹಾಕೋದಕ್ಕಾಗ್ಲಿ, ಮಾರ್ಬಲ್ ಹಾಕೋದಕ್ಕಾಗ್ಲಿ. ಮಂಡಿ ನೋವು, ಕಾಲ್ ನೋವು ಬರುತ್ತೆ. ಎಸ್, ಎಕ್ಸಾಕ್ಟ್ಲಿ ಹೇಳಿದ್ರಿ. ಮಂಡಿ ನೋವು ಆ ತರ ಇಶ್ಯೂಸ್ ಇದ್ರಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಕೋಲ್ಡ್ ಆಗುತ್ತೆ ಅಂತ ಹೇಳ್ತಾರೆ ಜನ. ಸೊ ಕೋಲ್ಡ್ ಇದ್ರಲ್ಲಿ ಆಗೋದಿಲ್ಲ, ತೊಂದ್ರೆ ಇಲ್ವಾ? ಆಮೇಲೆ ಏನಾದ್ರು ಬಿದ್ರೆ ಕರೆ ಆಗತ್ತೆ, ಅದು ಆ ಇಶ್ಯೂ ಇದ್ರಲ್ಲಿ ಬರೋದಿಲ್ಲ. ಇದು 3 ಇಶ್ಯೂನು ಇಲ್ಲ ಇದ್ರಲ್ಲಿ ಬರೋದಿಲ್ಲ. ಬೆಟರ್ ಅಲ್ವಾ ಸರ್ ಇದು? 100% ಬೆಟರ್ ಸರ್. ಅಂಡ್ ನಿಮ್ಗೆ ಇದು ಟೈಲ್ ರೇಟ್ ಅಲ್ಲಿ ಸಿಗ್ತದೆ, ಅದು ನಾವು ಗಮನಿಸಬೇಕಾಗಿರೋಂತ ವಿಷಯ. ಎಸ್ ಸರ್. ಸರ್ ಆಮೇಲೆ ಇನ್ನೊಂದು ನಾನು ಗಮನಿಸಿರೋದು, ನೀವು ಆಲ್ಮೋಸ್ಟ್ ಗ್ರೀನ್ ಶೇಡ್ ತೋರಿಸ್ತಾ ಇದ್ದೀರಾ. ಹೌದು. ಇದು ಒಂದೇನಾ ಇರೋದು, ಬೇರೆ ಕಲರ್? ಸರ್ ಇದು ನ್ಯಾಚುರಲ್ ಸ್ಟೋನು. ಬಣ್ಣ ಬೇಕಂದ್ರೆ ಜನಗಳು ತಗೊಂಡು ಹೊಡ್ಕೋಬಹುದು, ನ್ಯಾಚುರಲ್ ಆಗಿ ಬರೋದು ಇದೇ ಕಲರ್ ಸರ್. ಗ್ರೀನ್ ಕಲರ್, ಒಂದೇ ಕಲರ್ ಬರುತ್ತೆ. ಅಲ್ಲ, ನಾನು ಕೇಳಿದೀನಿ ಕೋಟದಲ್ಲಿ ರೆಡ್ ಕೂಡ ಬರುತ್ತೆ ಅಂತ ಕೇಳಿದ್ದೀನಿ. ಇಲ್ಲ ಸರ್, ಇಲ್ಲ. ಕೋಟೋದಲ್ಲಿ ಬರೋದು ಒಂದೇ ಕಲರ್. ಇನ್ನೊಂದು ಟ್ಯಾಂದೂರ್ ಸ್ಟೋನ್ ಅಂತ ಬರುತ್ತೆ. ಟ್ಯಾಂದೂರ್ ಅಲ್ಲಿ ನಿಮ್ಗೆ 4 ವೇರಿಯಂಟ್ಸ್ ಬರುತ್ತೆ. ಟ್ಯಾಂದೂರ್ ಇಸ್ ಡಿಫರೆಂಟ್ ಸ್ಟೋನ್. ಸರಿನಾ? ಅದು ಎಲ್ಲರೂ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಪಾರ್ಕಿಂಗ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಅದು ಬರೋದು ಮ್ಯಾಟ್ ಫಿನಿಶ್ ಮಾತ್ರ. ಅದು ನಿಮ್ಗೆ ಪಾಲಿಶ್ಡ್ ಎಲ್ಲ ಬರೋದಿಲ್ಲ, ಓನ್ಲಿ ಮ್ಯಾಟ್ ಫಿನಿಶ್ ಮಾತ್ರ ಬರುತ್ತೆ. ಸೂಪರ್. ಅದು ಔಟ್ ಸೈಡ್ ಅಲ್ಲೆಲ್ಲ ತುಂಬಾ ಜನ ಯೂಸ್ ಮಾಡ್ತಾರೆ. ಸೊ ಇದು ನಿಮ್ಮ ಹತ್ರ ಜಸ್ಟ್ 55 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಈಗ ಗ್ರನೈಟ್ ಬಗ್ಗೆ ಮಾತಾಡೋಣ. ಸೊ ಗ್ರನೈಟ್ ನಮ್ಮಲ್ಲಿ ನಾನು ಪ್ರತಿ ಸತಿ ನೀವು ವಿಡಿಯೋ ಮಾಡಕ್ ಬಂದಾಗ ಆಫರ್ ಅಲ್ಲಿ ಕೊಡ್ತಾನೆ ಇದೀನಿ. ಸರಿ. ಮಾರ್ಕೆಟ್ ಅಲ್ಲಿ 60 ರೂಪಾಯಿ ನಿಮ್ಗೆ ಈ ಮೆಟೀರಿಯಲ್, ನಾವು 50 ರೂಪಾಯಿಗೆ ಫ್ಲಾಟ್ ಕೊಡ್ತಾ ಇದೀವಿ. 50 ರೂಪೀಸ್. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು, ನಮ್ದೇ ಓನ್ ಫ್ಯಾಕ್ಟ್ರಿ ಇದೆ ದೇವನಹಳ್ಳಿನಲ್ಲಿ, ಕಟ್ ಮಾಡಿ ಕೊಡ್ತಾ ಇರ್ತೀವಿ. ನಿಮ್ಗೆ ಎಷ್ಟು ಸ್ಟಾಕ್ ಬೇಕು ಅಷ್ಟು ಕೊಡ್ತಾ ಇರ್ತೀವಿ ಸರ್. ಸರಿ. ಸೊ ನಾವು ಈಗ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ, ಇದನ್ನ ನಾವು ಸಾದ್ರಹಳ್ಳಿ ಅಂತ ಕರಿತೀವಿ. ಕರ್ನಾಟಕದ್ದು. ಹೌದು ಸರ್. ದೇವನಹಳ್ಳಿ ಮೆಟೀರಿಯಲ್, ಬೆಂಗಳೂರು ಮೆಟೀರಿಯಲ್ ಅಂತಾನೆ ನಾವು ಕರಿಬಹುದು ಇದನ್ನ. ಆಕ್ಚುಲ್ ಆಗಿ ಬೆಂಗಳೂರು ಮೆಟೀರಿಯಲ್ ಅಂತ ನಾವು ಹೇಳ್ಬೋದು. ಸೊ ಇದು ಏನು ಅಂದ್ರೆ ತುಂಬಾ ಜನ ಇದನ್ನ ಯೂಸ್ ಮಾಡ್ತಾರೆ, ಯಾಕಂದ್ರೆ ಬಡ್ಜೆಟ್ ಫ್ರೆಂಡ್ಲಿ ಇದು. ಏನಪ್ಪ 50 ರೂಪಾಯಿ ಅಂತ ಹೇಳ್ಬಿಟ್ಟು ಕ್ವಾಲಿಟಿನಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಸರ್. ಏನಕ್ಕೆ ಅಂದ್ರೆ ನಮ್ಮ ಪಕ್ಕದಲ್ಲೇ ಇದೆ, ಇಲ್ಲಿಂದ 20 ಕಿಲೋಮೀಟರ್. ಟ್ರಾನ್ಸ್ಪೋರ್ಟ್ ಕಮ್ಮಿ ಆಗುತ್ತೆ, ರೇಟ್ ಕಮ್ಮಿ. ಇದೇ ಮೆಟೀರಿಯಲ್ ನಾರ್ತ್ ಸೈಡ್ ಹೋದ್ರೆ 150 ರೂಪಾಯಿ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಏನು ಅಂದ್ರೆ ಇಲ್ಲಿಂದ ಹೋಗೋದಕ್ಕೆ ಸ್ಕ್ವೇರ್ ಫೀಟ್ ಮೇಲೆ ಟ್ರಾನ್ಸ್ಪೋರ್ಟ್ ಬೀಳುತ್ತೆ ನಿಮ್ಗೆ 50-60 ರೂಪಾಯಿ. ಆಮೇಲೆ ಅಲ್ಲಿ ಅನ್ಲೋಡ್ ಮಾಡ್ಬೇಕು ಅವರು, ಆಮೇಲೆ ಅವ್ರೊಂದ್ ಸ್ವಲ್ಪ ಮಾರ್ಜಿನ್ ಇಟ್ಕೋಬೇಕು. ಸೊ ಇಷ್ಟಿರುತ್ತೆ. ಸೊ ಅದಕ್ಕೆ ಅಲ್ಲಿ 150 ರೂಪಾಯಿ. ಸಿಂಪಲ್ ಸರ್ ಟೆಕ್ನಿಕ್. ಈಗ ನಾರ್ತ್ ಸೈಡ್ ಮೆಟೀರಿಯಲ್ ನಮ್ಮಲ್ಲಿ ನೋಡಿದ್ರೆ 125-130 ರೂಪೀಸ್ ಇರುತ್ತೆ ಕಾಮನ್. ಅದು ಏನು ಅಂದ್ರೆ ಅಲ್ಲಿಂದ ತಗೋಬರೋ ಕಾಸ್ಟ್ ಅಷ್ಟಾಗುತ್ತೆ. ಗೊತ್ತಾಯ್ತಲ್ಲ? ಸೊ ಇದು ಬಡ್ಜೆಟ್ ಫ್ರೆಂಡ್ಲಿ ಮೆಟೀರಿಯಲ್. 50 ರೂಪಾಯಿ ಅಂದ್ಬಿಟ್ಟು ಏನು ಕಮ್ಮಿ ಆಗಿ ನೋಡಂಗಿಲ್ಲ ಇದು. ಒಳ್ಳೆ ತುಂಬಾ ಹಾರ್ಡ್ ಮೆಟೀರಿಯಲ್ ಸರ್ ಇದು. ಸೊ ಅದರಲ್ಲಿ
ನಮ್ಮ ಮೆಟ್ರೋ ಸ್ಟೇಷನ್, ನಮ್ಮ ಕರ್ನಾಟಕದಲ್ಲಿ ಯಾವುದೇ ಮೆಟ್ರೋ ಸ್ಟೇಷನ್ ನೋಡಿದ್ರು ಸಾದ್ರಳ್ಳಿನೇ ಇರುತ್ತೆ. ಎಲ್ಲ ಕಡೆ ಸಾದ್ರಳ್ಳಿ ಎಲ್ಲ ಕಡೆ ಸಾದ್ರಳ್ಳಿ ಇರುತ್ತೆ. ನಮ್ಮ ಮೆಟೀರಿಯಲ್ ನಾವು ಯೂಸ್ ಮಾಡಿದೀವಿ ಅಲ್ವಾ? ಅದು ಕರೆಕ್ಟ್ ಸರ್. ಕರೆಕ್ಟ್ ಅಲ್ಲ ಸರ್? ನೋಡಿ, ಇದು 50 ರೂಪಾಯಿ ಫ್ಲಾಟ್ ಕೊಡ್ತಾ ಇದೀನಿ ಸರ್. ಮತ್ತೆ ಹೇಳ್ತಾ ಇದೀನಿ, 50 ರೂಪಾಯಿ ಫ್ಲಾಟ್, ಎಷ್ಟು ಬೇಕೋ ಸ್ಟಾಕ್ ಸಿಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಪಾಲಿಶ್ ಇದು, ಇದನ್ನ ನಾವು ಮ್ಯಾಟ್ ಫಿನಿಶ್ ಮಾಡಿ ಬಾತ್ರೂಮ್ ಫ್ಲೋರ್ ಅಲ್ಲೂ ಹಾಕ್ಬೋದು. ಓಕೆ, ಫ್ಲೇಮಿಂಗ್ ಅಂತ ಬಾತ್ರೂಮ್ ಫ್ಲೋರ್ ಅಲ್ಲಿ ಹಾಕ್ಬೋದು. ನೆಕ್ಸ್ಟ್ ನಾವು ಪಾರ್ಕಿಂಗ್ ಅಲ್ಲೂ ಹಾಕ್ಬೋದು ಸರ್. ಇದನ್ನ ಪಾರ್ಕಿಂಗ್ ಯೂಸ್ ಮಾಡ್ಬೋದು ನೀವು. ಓಕೆ ಓಕೆ ಓಕೆ. ಸೊ 20 mm ಥಿಕ್ನೆಸ್ ತಗೊಂಡು ಫ್ಲೇಮಿಂಗ್ ಮಾಡಿ ಸ್ಕಿಡ್ ಆಗ್ಬಾರ್ದಲ್ಲಿ. ಹೌದು. ಸೊ ನೆಕ್ಸ್ಟ್ ನೀವು ಅದನ್ನ ಪಾರ್ಕಿಂಗ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ನಾನು ಪ್ರಾಜೆಕ್ಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನಿಮಗೆ ಗೊತ್ತು, ಈ ಮೆಟೀರಿಯಲ್ ನಾನು 1 lakh+ ಸ್ಕ್ವೇರ್ ಫೀಟ್ ಡೆಲಿವರಿ ಮಾಡ್ತೀನಿ ಪ್ರತಿ ಮಂತ್. 1 lakh+ ಸ್ಕ್ವೇರ್ ಫೀಟ್ ನಮ್ಮ ರಿಟೇಲ್ ಅಲ್ಲಿ 15,000 to 20,000 ಸ್ಕ್ವೇರ್ ಫೀಟ್ ಡಿಸ್ಪ್ಯಾಚ್ ಮಾಡ್ತೀವಿ ಪ್ರತಿ ಮಂತ್. ಅಷ್ಟು ಇಷ್ಟಪಡ್ತಾ ಇದ್ದಾರೆ ಸರ್. ಸೂಪರ್. ಬಟ್ ನ್ಯೂ ಇಯರ್ ಗೆ ಒಂದ್ ಸ್ವಲ್ಪ ಆಫರ್ಸ್ ಕೊಡ್ತೀನಿ ನಾನು ಇವತ್ತು. ಓಕೆ. ಗ್ರಾನೈಟ್ಸ್ ಅಲ್ಲಿ ಒಂದು 4 ಆಫರ್ ಕೊಡ್ತೀನಿ. ಸರಿ. ಮಾರ್ಬಲ್ ಅಲ್ಲಿ ಒಂದು 5 ವೇರಿಯಂಟ್ಸ್ ಮೇಲೆ ಒಂದು ಆಫರ್ ಕೊಡ್ತೀನಿ. ಅದು ನೀವು ಆಫರ್ ಹೆಂಗಿರುತ್ತೆ ಅಂದ್ರೆ ವಾವ್ ಅನ್ಬೇಕು. ಆ ತರ ಇರುತ್ತೆ ಪ್ರೈಸ್ ನಾನು ಕೊಡೋದು. ಹೌದಾ? ಮೆಟೀರಿಯಲ್ ಮಾತ್ರ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇಲ್ಲ. ಮತ್ತೆ ಹೇಳ್ತಾ ಇದೀನಿ, ಜನವರಿ ಪೂರ್ತಿ ಈ ಆಫರ್ ಇರುತ್ತೆ. ಸ್ಟಾಕ್ಸ್ ಬಂದು ತಗೊಂಡ್ ಹೋಗ್ಬೇಕು. ಇಮಿಡಿಯೇಟ್ ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ ಸರ್. ಸೂಪರ್. ಸೊ ಏನು ಅಂದ್ರೆ ನಾನು ಈಗ ಆರ್ಡರ್ ಮಾಡಿದ್ರೆ ಮತ್ತೆ ನಾರ್ತ್ ಇಂದ ಬರೋದಕ್ಕೆ ನನಗೆ ಅವ್ರು ಕಟ್ ಮಾಡಿ ಕಳ್ಸೋದಕ್ಕೆ 30 ದಿನ ಆಗುತ್ತೆ. ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಲಿಮಿಟೆಡ್ ಸ್ಟಾಕ್ ಅಂತ ಹೇಳ್ತಾ ಇದೀನಿ. ಮತ್ತೆ ರೆಗ್ಯುಲರ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅದು. ಸೂಪರ್. ಅಷ್ಟೇ ಸರ್, ಬೇರೆ ಏನಿಲ್ಲ. ಬನ್ನಿ ಸರ್, ನೆಕ್ಸ್ಟ್ ಬನ್ನಿ ಸರ್, ತೋರಿಸ್ತೀನಿ. ಬನ್ನಿ ಸರ್. ನೆಕ್ಸ್ಟ್ ಯಾವುದು ಸರ್? ಈಗ ನೋಡಿ, ನಿಮ್ಗೆ ತೋರಿಸ್ತಾ ಇದೀನಿ. ಈ ಮೆಟೀರಿಯಲ್ ತುಂಬಾ ಸೀಮ್ಲೆಸ್ ಲುಕ್, ಎಷ್ಟು ಚಂದ ಇದೆ ನೋಡಿ ಸರ್. ಇದು ಒಂದ್ ಸ್ವಲ್ಪ ಪಿಂಕಿಶ್ ಗ್ರೇಯಿಶ್ ಕಲರ್ ಅಲ್ಲಿ ಬರುತ್ತೆ. ಮಿಕ್ಸಪ್ ಇದೆ. ಸೊ ಇದೇನಂದ್ರೆ ನಿಮ್ಗೆ ಸೀಮ್ಲೆಸ್ ಲುಕ್ ಬರುತ್ತೆ. ಇದರಲ್ಲಿ ಏನು ಪ್ಯಾಟರ್ನ್ ಏನು ಇಲ್ಲ. ಹೆಸರು ಇದು ಬಂದು ಆಧುನಿಕ್ ಬ್ರೌನ್ ಅಂತ ಕರಿತೀವಿ. ಆಧುನಿಕ್ ಬ್ರೌನ್ ಮಾರ್ಕೆಟ್ ಅಲ್ಲಿ 120 ರೂಪಾಯಿ ಇದೆ. 120 ರೂಪಾಯಿ ಇದೆ. ಇದು ನಮ್ದು 20 mm ಥಿಕ್ನೆಸ್ ಮೆಟೀರಿಯಲ್. ನ್ಯೂ ಇಯರ್ ಆಫರ್ಗೆ ನಾನು ಈ ಮೆಟೀರಿಯಲ್ ನ ನಿಮ್ಗೆ 75 ರೂಪೀಸ್ ಫ್ಲಾಟ್ ಕೊಡ್ತಾ ಇದೀನಿ ಸರ್. 120 ಇರೋದನ್ನ 75 ರೂಪೀಸ್ ಫ್ಲಾಟ್. ನೀವು ಬಂದೆ 120 ಇರೋದನ್ನ 110 ಮಾಡಿ 105 ಮಾಡಿ ಅನ್ನೋ ಮಾತೇ ಇಲ್ಲ ಇಲ್ಲಿ. ಸೊ ಬನ್ನಿ, 75 ರೂಪಾಯಿ ತಗೊಂಡು ಹೋಗ್ತಾ ಇರಿ. ಲಿಮಿಟೆಡ್ ಸ್ಟಾಕ್ ಸರ್. 5,000 ಸ್ಕ್ವೇರ್ ಫೀಟ್ ಇದೆ. ಬೇಕಾದವರು ಬಂದು ತಗೊಳ್ಬಹುದು ಸರ್, ಖಂಡಿತ. ಮತ್ತೆ ಈ ಮೆಟೀರಿಯಲ್ ಸಿಗತ್ತೆ 110 ರೂಪಾಯಿ ಆ ತರ ಸಿಗತ್ತೆ ಮಾರ್ಕೆಟ್ ಅಲ್ಲಿ. ಮತ್ತೆ ಹೇಳ್ತಾ ಇದೀನಿ ನಾನು, ಮುಗಿದ್ಮೇಲೆ ಆಫರ್ ಮುಗಿದ್ಮೇಲೆ ಬಂದ್ರೆ 110 ರೂಪಾಯಿ. ಎಲ್ಲೆಲ್ಲ ಹಾಕ್ಬೋದು ನಾವು ಸರ್? ಇದು ಸೇಮ್. ಇದು ಏನು ಅಂದ್ರೆ ರೆಗ್ಯುಲರ್ ಆಗಿ ನಾವು ಮನೆ ರೂಮ್ಸ್ ಅಲ್ಲೆಲ್ಲ ಹಾಕ್ಬೋದು ಸರ್. ಇದು ರೆಗ್ಯುಲರ್ ಗ್ರನೈಟ್ ಬರುತ್ತಲ್ಲ, ಅದಕ್ಕಿಂತ 1.5x ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ. ಜಾಸ್ತಿ ಹಾರ್ಡ್ ಇದು. ಸೊ ಈಗ ರೆಗ್ಯುಲರ್ ಗ್ರನೈಟ್ ಒಂದು 100 ಪಟ್ಟು ಸ್ಟ್ರಾಂಗ್ ಅಂತ ಅನ್ಕೊಳ್ಳಿ. 100 ಪಟ್ಟು. ಇದು 150 ಪಟ್ಟು ಜಾಸ್ತಿ, ಅಂದ್ರೆ 50% ಜಾಸ್ತಿ. ಸರಿನಾ? ಸೊ ಅರ್ಥ ಆಗ್ಲಿ ಅಂತ ನಾನು ಆತರ ಹೇಳ್ತಾ ಇದ್ದೀನಿ ಜನಗಳಿಗೆ. ಸೊ ಅಷ್ಟೇ ಸರ್. ಈ ಮೆಟೀರಿಯಲ್ 100% 75 ಕೊಡ್ತೀವಿ ಸರ್. 75 ರೂಪಾಯಿ ಜಾನ್ವರಿ ಫುಲ್ ಪ್ರೈಸ್ ಇದಿರುತ್ತೆ. ನೆಕ್ಸ್ಟ್ ಯಾವ್ದು ತೋರಿಸ್ತಾ ಇದ್ದೀರಾ ಸರ್? ನೋಡಿ, ಇನ್ನೊಂದು ಆಫರ್ ಕೊಡ್ತಾ ಇದ್ದೀನಿ ಗ್ರನೈಟ್ ಅಲ್ಲಿ ನಾನು. ಇದು ಆಫರ್ ಏನಾ? ನ್ಯೂ ಇಯರ್ ಗೆ. ಎಸ್ ಸರ್, ಇದು ಆಫರ್ ಅಲ್ಲೇ ಇದೆ ಮೆಟೀರಿಯಲ್ ಸರ್. ಇದು ಮಾರ್ಕೆಟ್ ಅಲ್ಲಿ 85-90 ರೂಪೀಸ್ ಇದೆ ಮೆಟೀರಿಯಲ್. ಮಲ್ಟಿ ಅಂತ ಕರಿತೀವಿ, ಚಿತ್ತೂರು ಮೆಟೀರಿಯಲ್ ಇದು. ಮಾರ್ಕೆಟ್ ಅಲ್ಲಿ 85 ರೂಪಾಯಿ ಇರುತ್ತೆ. ನಾನು ನಿಮ್ಗೆ 65 ರೂಪಾಯಿಗೆ ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಕೊಡ್ತೀನಿ ಸರ್. ಕ್ವಾಲಿಟಿ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ 2-3 ಸತಿ ವಿಡಿಯೋದಲ್ಲಿ. ಸರಿನಾ? ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಇನ್ನೂ ಕಾಸ್ಟ್ಲಿ 100 ರೂಪಾಯಿ ಹಂಗ್ ಹೋಗುತ್ತೆ. ಸೊ ನಾನು ನಿಮ್ಗೆ ಆ ಮೆಟೀರಿಯಲ್ ನ ಸರ್ 65 ರೂಪಾಯಿ ಫ್ಲಾಟ್ ಕೊಡ್ತೀನಿ. ಜಸ್ಟ್ 65 ರೂಪೀಸ್ ಕೊಡ್ತಾ ಇದ್ದೀರಾ? ಎಸ್. ಸೊ ಇದೂ ಅಷ್ಟೇನೆ 6,000-7,000 ಸ್ಕ್ವೇರ್ ಫೀಟ್ ಸ್ಟಾಕ್ ಇದೆ. ಓಕೆ ಸರಿನಾ? ನಿಮ್ಗೆ 7,000-8,000 ಸ್ಕ್ವೇರ್ ಫೀಟ್ ಏನೋ ರಿಕ್ವೈರ್ಮೆಂಟ್ ಇದೆ, ನಾನು ಡೈರೆಕ್ಟ್ ನಮ್ಮ ಫ್ಯಾಕ್ಟ್ರಿಯಿಂದ ಕಟ್ ಮಾಡಿ ಸೇಮ್ ಪ್ರೈಸ್ಗೆ ಯಾವಾಗ ಬೇಕಾದ್ರೂ ಕೊಡ್ತೀನಿ. 100% ಕೊಡ್ತೀನಿ. ಕರೆಕ್ಟ್ ಅಲ್ಲ ಸರ್? ಕರೆಕ್ಟ್. ನೋಡ್ತಾ ಇದೀನಿ ನೋಡಿ ಸರ್, 3 ಆಫರ್ ಕೊಟ್ಟಿದ್ದೀನಿ. ಒಂದು ಸಾದ್ರಳ್ಳಿ ಕೊಟ್ಟಿದ್ದೀನಿ, ಇನ್ನೊಂದು ಆಧುನಿಕ್ ಬ್ರೌನ್ ಕೊಟ್ಟಿದ್ದೀನಿ, ಇದೊಂದು ಮಲ್ಟಿ. 55, 65, 75 3 ಆಪ್ಷನ್ ಕೊಟ್ಟಿದ್ದೀನಿ. ಸೂಪರ್. ನೆಕ್ಸ್ಟ್ ಸರ್ ನೋಡಿ, ಈಗ ಈ ಮೆಟೀರಿಯಲ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಎಲ್ಲರೂ ನೋಡಿದ್ರು 3 ಆಫರ್ ಕೊಟ್ಟೆ. ಎಲ್ಲರೂ ಅನ್ಕೊಂಡ್ರೆ ಏನಪ್ಪ ಇವ್ನು ಬರೀ ಪಾಲಿಶ್ಡೇ ಕೊಡ್ತಾ ಇದ್ದಾನೆ, ನಮಗೆ ಮೆಟಲ್ನಲ್ಲಿ ಹಾಕ್ಬೇಕು. ಸರಿನಾ? ಸ್ಟೇರ್ ಕೇಸಲ್ಲಿ ಹಾಕ್ಬೇಕು, ಕಾಮನ್ ಏರಿಯಾಸ್ ಅಲ್ಲಿ ನಂಗೆ ಹಾಕ್ಬೇಕು, ಮ್ಯಾಟ್ ಫಿನಿಶ್ ಬೇಕು, ಲಪೋತ್ರದಲ್ಲಿ ಬೇಕು ಅಂತ ನೋಡ್ತಾ ಇದ್ದೀರಾ. ನೋಡಿ ಸರ್, ಇದನ್ನ ಮೆಜೆಸ್ಟಿಕ್ ಬ್ಲಾಕ್ ಅಂತ ಕರಿತೀವಿ. ಮೆಜೆಸ್ಟಿಕ್ ಬ್ಲಾಕ್ ಲಪೋತ್ರ ಅಲ್ವಾ ಇದು? ಎಸ್, ಲಪೋತ್ರ ಫಿನಿಶ್ ಸರ್. ಇದು ಸ್ಕಿಡ್ ಆಗೋದಿಲ್ಲ ಇದು. ಕಂಪ್ಲೀಟ್ಲಿ ಫಾರ್ ಎಕ್ಸ್ಟರ್ನಲ್. ಸೊ ಎಕ್ಸ್ಟರ್ನಲ್ ಅಂದ್ರೆ ಮೆಟ್ಲು ಮೇಲೆ. ಸೊ ನಾವು ಕಾಮನ್ ಏರಿಯಾದಲ್ಲಿ ಯೂಸ್ ಮಾಡಬಹುದು. ಇದರಲ್ಲಿ ಥಿಕ್ನೆಸ್ ಬೇಕಂದ್ರೆ ಜಾಸ್ತಿ ತಗೊಂಡು ಪಾರ್ಕಿಂಗ್ ಅಲ್ಲಿ ಯೂಸ್ ಮಾಡಬಹುದು, ಬಾಲ್ಕನೀಸ್ ಅಲ್ಲಿ ಯೂಸ್ ಮಾಡಬಹುದು.
ಆ ತರ ಮೆಟೀರಿಯಲ್ ಇದು. ಸರಿ. ದೆನ್ ನಾವು ಬಾತ್ರೂಮ್ ಫ್ಲೋರ್ಸ್ ಅಲ್ಲೂ ಇದನ್ನ ಯೂಸ್ ಮಾಡಬಹುದು. ಬಾತ್ರೂಮ್ ಫ್ಲೋರ್ಗೂ ಹಾಕ್ಬೋದಾ? 100% ಹಾಕ್ಬೋದು ಮೆಟೀರಿಯಲ್. ಓಕೆ ಓಕೆ ಸೊ ಇದ್ದು ಪ್ರೈಸ್ ಮಾರ್ಕೆಟ್ ಅಲ್ಲಿ 105 ರೂಪಾಯಿ ಇದೆ ಸರ್. ನೀವೇ ಕೊಟ್ಟಿದ್ದೀರಾ ಲಾಸ್ಟ್ ಟೈಮ್ ಕೂಡ. 105 ರೂಪಾಯಿ ನಾವು 100% ಸೇಲ್ ಮಾಡ್ತೀವಿ. ಅಗೇನ್ ನಾನು ಹೇಳ್ತೀನಿ ಫಸ್ಟ್ ಕ್ವಾಲಿಟಿ. ಸರಿ. ನಿಮ್ಗೆ 80 ರೂಪಾಯಿಗೆ ಲೋ ಕ್ವಾಲಿಟಿ ಮೆಟೀರಿಯಲ್ ಸಿಗುತ್ತೆ. ಸರಿನಾ? ನಾನು ನಿಮ್ಗೆ ಈ ಫ್ಲಾಟ್ 80 ರೂಪೀಸ್ಗೆ ಮೆಟೀರಿಯಲ್ ಕೊಡ್ತೀನಿ. 80 ರೂಪಾಯಿಗೆ? 80 ರೂಪಾಯಿಗೆ ಈ ಮೆಟೀರಿಯಲ್ ಖಂಡಿತ ಕೊಡ್ತೀನಿ ಸರ್. ಜಸ್ಟ್ 80 ರೂಪೀಸ್. ಎಸ್. ಇದು ನಿಮಗೆ ಅಗೇನ್ ಮತ್ತೆ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್. ಓಕೆ. ನೋ ಕಮರ್ಷಿಯಲ್ ಗ್ರೇಡ್, ನೋ ಮೀಡಿಯಂ ಗ್ರೇಡ್, ಓನ್ಲಿ ಫಸ್ಟ್ ಕ್ವಾಲಿಟಿ. ಸೊ ನೆಕ್ಸ್ಟ್ ಯಾವ್ದು ನೋಡ್ತಾ ಇದೀವಿ ಸರ್? ಇದೊಂದು ನೋಡಿ, ನಾನು ನಿಮ್ಗೆ ಹೇಳಿದೆ ತುಂಬಾ ವೇರಿಯಂಟ್ಸ್ ಹೊಸ ಬಂದಿದೆ ಅಂತ. ಹೌದು. ಸೊ ಅದಕ್ಕೆ ಒಂದು ಹೊಸ ವೇರಿಯಂಟ್ ಕೂಡ ತೋರಿಸ್ಬಿಡ್ತೀನಿ. ಏನ್ ಹೆಸರು ಇದ್ರದ್ದು? ಸರ್ ಇದು ಬಂದು ನಾವು ಜೂಬ್ಲಿ ಗ್ರೀನ್ ಅಂತ ಕರಿತೀವಿ. ಜೂಬ್ಲಿ ಗ್ರೀನ್. ಜೂಬ್ಲಿ ಗ್ರೀನ್ ಓಕೆ ಅಂತ ಕರಿತೀವಿ ಸರ್. ಈ ಗ್ರೀನ್ ಕಲರ್ ಸ್ಪಾಟ್ಸ್ ಕಾಣ್ತಾ ಇದೆಯಲ್ಲ, ಸೊ ಇದು ಹೈಲೈಟ್ ಇದ್ರಲ್ಲಿ ಈ ಸ್ಟೋನ್ ಅಲ್ಲಿ. ಮಿಕ್ಸ್ ಆಫ್ ಬ್ರೌನ್ ಕಲರ್. ಓಕೆ ಸೊ ನಮಗೆ ಬ್ರೌನ್ ಅದ್ರ ಜೊತೆ ಒಂದ್ ಸ್ವಲ್ಪ ಹೈಲೈಟ್ ಆಗೋ ಕಲರ್ ಅಂದ್ರೆ ಗ್ರೀನ್. ಓಕೆ ಓಕೆ. ನವಿಲು ಯಾರು ಇಷ್ಟ ಇರುತ್ತೆ ಆ ತರ. ಇದು ಹೊಸ ಮೆಟೀರಿಯಲ್ ಸರ್. ಇದು ಎಲ್ಲ ಅಪ್ಲಿಕೇಬಲ್ ಜಾಸ್ತಿ ಸರ್. ಇದು ಮಾಮೂಲಿ ರೂಮ್ಸ್ ಅಲ್ಲಿ ನಾವು ಯೂಸ್ ಮಾಡಬಹುದು. ಸೊ ರೂಮ್ಸ್ ಅಲ್ಲಿ, ಹಾಲ್ಸ್ ಅಲ್ಲಿ ಎಲ್ಲಾ ಕಡೆ ಯೂಸ್ ಮಾಡಬಹುದು. ಏನಂದ್ರೆ ನಮ್ಗೆ ಬ್ರೌನಿಶ್ ಟಿಂಚ್ ಇರೋದ್ರಿಂದ ನಾವು ಆಲ್ಮೋಸ್ಟ್ ತುಂಬಾ ಸತಿ ಏನಾಗುತ್ತೆ ಅಂದ್ರೆ ಬ್ರೌನ್ ಕಲರ್, ಕ್ರೀಮ್ ಕಲರ್ ಈ ತರ ಮೆಟೀರಿಯಲ್ ನಾವು ಚೂಸ್ ಮಾಡ್ತೀವಿ ಮನೆಗೆ. ಕರೆಕ್ಟ್. ಇಂಟೀರಿಯರ್ಸ್ ಅಲ್ಲಿ ಏನು ಕರ್ಟೈನ್ಸ್ ಆಗಿರ್ಬೋದು, ಸೋಫಾ ಸೀಟ್ ಆಗಿರ್ಬೋದು, ಲ್ಯಾಮಿನೇಟ್ಸ್ ಆಗಿರ್ಬೋದು, ಎಲ್ಲಾನು ನಾವು ಆಲ್ಮೋಸ್ಟ್ ಏನ್ ಹೋಗ್ತೀವಿ ಬ್ರೌನ್ ಕಲರ್ ಹೋಗ್ತೀವಿ. ಕರೆಕ್ಟ್. ಸೊ ಅದು ಮ್ಯಾಚ್ ಆಗುತ್ತೆ. ಓಕೆ. ಇದು ಹಾರ್ಡ್ ಮೆಟೀರಿಯಲ್. ಮತ್ತೆ ಹೇಳ್ತಾ ಇದೀನಿ, ಇದು ಹೊಸ ವೇರಿಯಂಟ್. ಎಲ್ಲಿಂದ ಇದು ಮೆಟೀರಿಯಲ್ ಸರ್? ಇದು ನಮ್ಗೆ ರಾಜಸ್ಥಾನಿಂದ ಬರೋ ಮೆಟೀರಿಯಲ್. ರಾಜಸ್ಥಾನ್ ಮೆಟೀರಿಯಲ್ ಸರ್. ಮಾರ್ಕೆಟ್ ಅಲ್ಲಿ 150 ರೂಪಾಯಿ ಸೇಲ್ ಮಾಡ್ತಾ ಇದಾರೆ. ಫ್ಲಾಟ್ 125 ರೂಪೀಸ್. 125 25 ರೂಪಾಯಿ ಕಡಿಮೆ. ಓಕೆ. 150 ಮಾತಾಡಿ 140 130 ಮಾತಾಡೋದು ಏನಿಲ್ಲ. ತಗೊಂಡು ಹೋಗ್ತಾ ಇರೋದೇ 125 ಆಫರ್. ಡೈರೆಕ್ಟ್ ಆಫರ್ ಸರ್. ಇದು ಹೊಸ ವೇರಿಯಂಟ್ ಅಲ್ಲಿ ಒಂದು ಕೊಟ್ಟಿದ್ದೀನಿ ನಿಮ್ಗೆ ಆಫರ್. ಸೂಪರ್ ಸರ್. ಸರಿನಾ? ಯಾರು ಪರವಾಗಿಲ್ಲ, ನಾನು 100 ರೂಪಾಯಿ ಮೇಲೆ ಬಡ್ಜೆಟ್ ಇದೆ ಅನ್ನೋರು ಇದನ್ನ ಯೋಚನೆ ಮಾಡಬಹುದು, ಚೂಸ್ ಮಾಡಬಹುದು. ಎಸ್ 100% ಸರ್. 50 ರೂಪಾಯಿದು ಕಮ್ಮಿ ಕ್ವಾಲಿಟಿ ಅಲ್ಲ, 120 ರೂಪಾಯಿದು ಕಮ್ಮಿ ಕ್ವಾಲಿಟಿ ಅಲ್ಲ. ಏನಕ್ಕೆ ಅಂದ್ರೆ 50 ರೂಪಾಯಿ ನಮ್ ಮೆಟೀರಿಯಲ್, ಇದು ನಾರ್ತ್ ಮೆಟೀರಿಯಲ್, ಅಲ್ಲಿಂದ ತಂದಿರೋದಕ್ಕೆ ಚಾರ್ಜ್ ಆಗಿದೆ 125 ರೂಪಾಯಿ. ಸೂಪರ್ ಸರ್. ಸಿಂಪಲ್ ಸರ್. ಒಂದು ಕ್ಲಾಸಿ ಮೆಟೀರಿಯಲ್ ತಗೊಂಡ್ಬಂದಿದ್ದೀರಾ ಸರ್. ಇದು ನೋಡಿ, ನಿಮ್ಗೆ ಇದು ನೋಡ್ತಾ ಇದ್ರೆ ಹೇಗಿದೆ ಅಂದ್ರೆ ಒಳ್ಳೆ ಚಾಕ್ಲೇಟ್ ಕಾಣಿಸ್ದಂಗ್ ಕಾಣಿಸ್ತಾ ಇರುತ್ತೆ. ಕರೆಕ್ಟ್ ಸರ್. ಚಾಕ್ಲೇಟ್ ಬ್ರೌನ್ ತರ ಕಾಣ್ತಾ ಇದೆ. ಸೊ ಕ್ಲಾಸಿ ಮೆಟೀರಿಯಲ್ ಇದು. ಓಕೆ ಸರ್. ಇದನ್ನ ನಾವು ಡಿಸರ್ಟ್ ಬ್ರೌನ್ ಅಂತ ಕರಿತೀವಿ. ಡೆಸರ್ಟ್ ಬ್ರೌನ್ ಅಂತ ಕರಿತೀವಿ ಸರ್. ಇದು ನಿಮ್ಗೆ ಮಾರ್ಕೆಟ್ ಅಲ್ಲಿ 160 ರೂಪಾಯಿ ಇರುತ್ತೆ. ಸೊ ಫ್ಲಾಟ್ 135 ರೂಪೀಸ್ಗೆ ನಾವು ಕೊಡ್ತೀವಿ ಸರ್. 135 ಕೊಡ್ತೀವಿ ಸರ್. ಇದು ಎಲ್ಲಿ ಮೆಟೀರಿಯಲ್? ಅಗೇನ್ ಸರ್ ಸೇಮ್ ರಾಜಸ್ಥಾನ್ ಮೆಟೀರಿಯಲ್. ಇದು ರಾಜಸ್ಥಾನಿಂದ ಬರುವಂತ ಮೆಟೀರಿಯಲ್. ಇದು ಅಪ್ಲಿಕೇಶನ್ ಎಲ್ಲಿ ಚೆನ್ನಾಗಿರುತ್ತೆ ಸರ್? ಅಪ್ಲಿಕೇಶನ್ ಆಸ್ ಯೂಶುವಲ್ ಸರ್. ಈಗ ನಾವು ರೆಗ್ಯುಲರ್ ಎಲ್ಲ ಗ್ರೆನೇಟ್ಸ್ ಎಲ್ಲಿ ಯೂಸ್ ಮಾಡ್ತೀವಿ, ಸೊ ಹಾಲಲ್ಲಿ ಆಗಿರ್ಬೋದು. ಸೊ ಪಾಲಿಶ್ಡ್ ಮಾತ್ರ ನಾನು ಹೇಳ್ತಾ ಇದೀನಿ, ಇಂಟರ್ನಲ್ ಯೂಸ್ ಮಾಡ್ತಾರೆ ತುಂಬಾ ಜನ. ಮೇಂಟೆನೆನ್ಸ್ ಈಸಿ ಇರುತ್ತೆ ಪಾಲಿಶ್ ಇದ್ರೆ. ಸೊ ಹಾರ್ಡ್ ಮಾಡ್ಬಿಟ್ಟು ನಾವು ಬೇಕಾದ್ರೆ ಸ್ಟೇರ್ ಕೇಸ್ ಅಲ್ಲಿ ಯೂಸ್ ಮಾಡ್ಬೋದು. ಆಮೇಲೆ ಔಟ್ ಸೈಡ್ ಬಾಲ್ಕನೀಸ್ ಅಲ್ಲಿ ಯೂಸ್ ಮಾಡ್ಬೋದು. ಕ್ಲಾಡಿಂಗ್ ಏನಾದ್ರು ಯೂಸ್ ಮಾಡ್ಬೋದಾ ಇದನ್ನ? ಕ್ಲಾಡಿಂಗ್ ಅಲ್ಲಿ ಯೂಸ್ ಮಾಡ್ಬೋದು. 100% ಯೂಸ್ ಮಾಡ್ಬೋದು. ಇದು ಮೆಟೀರಿಯಲ್ ಚೆನ್ನಾಗಿ ಬಂದಿದೆ. 100% ಚೆನ್ನಾಗಿ ಬರುತ್ತೆ ಇದು. ಸೂಪರ್. ಕ್ಲಾಡಿಂಗ್ ಅಂದ್ರೆ ಒಂಥರ ಯೂನಿಕ್ ಮೆಟೀರಿಯಲ್ ಇದು. ಎಲ್ಲಾ ಕಡೆ ನಾವು ಕಾಮನ್ ಆಗಿ ನೋಡೋ ಗ್ರಾನೈಟ್ ತರ ಕಾಣಲ್ಲ. ಕರೆಕ್ಟ್ ಆಗಿ ಹೇಳಿದ್ರೆ ಡಿಫ್ರೆಂಟ್ ಆಗಿ ಕಾಣುತ್ತೆ ಸರ್. ಇದು ಲೈಕ್ ನೀವು ಇದು ಆಫರ್ ಅಲ್ಲಿ ಕೊಡ್ತಾ ಇದ್ದೀರಾ? 100% ಸರ್. ಎಷ್ಟದು? 135 ರೂಪೀಸ್. 135 ರೂಪೀಸ್. ನಿಮ್ಗೆ 160 ಮಾರ್ಕೆಟ್ ಅಲ್ಲಿ ಪ್ರೈಸ್ ಇದು. ಓಕೆ. ಡಿಸರ್ಟ್ ಬ್ರೌನ್. ಅದು ಯಾವ ಲೇಯರ್ ಮೆಟೀರಿಯಲ್ ಅಂತ ನೀವು ಚೆಕ್ ಮಾಡಬೇಕು. ಹೇಗೆ ಪ್ರೋಸೆಸ್ ಮಾಡಿದ್ದಾರೆ ಅಂತ ಚೆಕ್ ಮಾಡಬೇಕು. ಥಿಕ್ನೆಸ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ಗೊತ್ತಾಯ್ತಾ? ನೀವು ಮೆಟೀರಿಯಲ್ ನೋಡ್ತಾ ಇದ್ರೆ ಪ್ಲೈನ್ ಆಗಿದೆ, ಏನು ಪ್ಯಾಚಸ್ ಇಲ್ಲ. ಇದ್ರ ಮೇಲೆ ಏನಾದ್ರು ಪ್ಯಾಚಸ್ ಬರುತ್ತೆ ಅಂತಂದ್ರೆ ಅದು ಕಮರ್ಷಿಯಲ್ ಗ್ರೇಡ್ ಮೆಟೀರಿಯಲ್. ಕಮರ್ಷಿಯಲ್ ಗ್ರೇಡ್ ಮೆಟೀರಿಯಲ್. ಇದಕ್ಕಿಂತ ಆ ಮೆಟೀರಿಯಲ್ 20 ರಿಂದ 30 ರೂಪಾಯಿ ನಿಮ್ಗೆ ಕಮ್ಮಿ ಸಿಗುತ್ತೆ. ಎಲ್ಲೂ ಹೋಗಿ ಮೋಸ ಹೋಗ್ಬೇಡಿ ವೀಕ್ಷಕರೇ, ಮತ್ತೆ ಹೇಳ್ತಾ ಇದೀನಿ. ಕರೆಕ್ಟ್ ಸರ್. ಫಸ್ಟ್ ಯಾವ್ದು ನೋಡ್ತಾ ಇದೀವಿ ಸರ್ ಇವಾಗ? ಸರ್ ಇದು ನೋಡಿ, ರಾಯಲ್ ಡಯಾನಾ ಬೇಜ್. ಆ ಹೆಸರಲ್ಲೇ ಇದೆ. ಈ ಮಾರ್ಬಲ್ ತುಂಬಾ ರಾಯಲ್ ಆಗಿ ಬರುತ್ತೆ. ರಾಯಲ್ ಆಗಿದೆ ಅಂತ. ಓಕೆ. ಯಾವ್ದು 5 ಸ್ಟಾರ್ ಹೋಟೆಲ್ ನೀವು ಹೋದ್ರೆ 100% ಈ ಮಾರ್ಬಲ್ ನಿಮ್ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ. ಇದು ನೋಡಿದ್ವಿ ಸರ್. ಹೌದು. ತುಂಬಾ ಕಡೆ ಹಾಕ್ತಾರೆ ಇದು. ಜಸ್ಟ್ ಬಿಕಾಸ್ ಆಫ್ ಲುಕ್ ಸರ್. ಇದು ಎಲ್ಲಾರು ಹಾಕ್ತಾ ಇದಾರೆ ಕಾಮನ್ ಆಗಿ. ಬಿಡು ನಾನು ಹಾಕಿದ್ರೆ ಕಾಮನ್ ಇಲ್ಲ. ಜನ ಏನಿಗೆ ಮತ್ತೆ ಯೂಸ್ ಮಾಡ್ತಾರೆ ಅಂದ್ರೆ ಇದು ರಾಯಲ್ನೆಸ್ ಕೊಡುತ್ತೆ. ಮತ್ತೆ ನಾನು ನಿಮ್ಗೆ ಹೇಳ್ದೆ, ಲ್ಯಾಮಿನೇಟ್ಸ್, ಫರ್ನಿಚರ್, ಕರ್ಟೈನ್ಸ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಏನಕ್ಕೆ ಅಂದ್ರೆ 99% ಪೀಪಲ್ ವಿಲ್ ಗೋ ವಿತ್ ಓನ್ಲಿ ಕ್ರೀಮ್, ಬ್ರೌನ್ ಆ ತರ ಕಲರ್ಗೆ ಹೋಗ್ತೀವಿ. ಹೌದು, ಬೇಜ್ ಕಲರ್ ಸರ್. ಸೊ ಇದನ್ನ ಡಯಾನಾ ಬೇಜ್ ಅಂತ ಕರಿತೀವಿ. ಆಫರ್ ಬಗ್ಗೆ ಮಾತಾಡಿದ್ರೆ ಸರ್, ಮಾರ್ಕೆಟ್ ಅಲ್ಲಿ ಇದು ನಿಮ್ಗೆ 350 ರೂಪೀಸ್ ಇಂದ ಇದೆ. ಸರಿ. 350 ರೂಪೀಸ್ ಇಂದ ಇದೆ ಸರ್. ನಿಮ್ಗೆ ಹೇಳ್ತಾ ಇದೀನಿ. ಈಗ ನೀವು 100% ವಾವ್ ಅಂತೀರಾ. ನನ್ನ ರೇಟ್ ಕೇಳಿದ್ರೆ 350 ಇದೆ. 250 ರೂಪೀಸ್ ಫ್ಲಾಟ್ ಸರ್. ಇದೆ ನಿಮ್ಗೆ 250 ರೂಪಾಯಿ ಅಷ್ಟೇ. ಬಂದು ತಗೊಳ್ಳಿ.
ಮಿನಿಮಮ್ 2000 ಸ್ಕ್ವೇರ್ ಫೀಟ್ ತಗೊಳ್ಬೇಕು. ಒಂದ್ ಕಂಡೀಷನ್ ಇಡ್ತಾ ಇದ್ದೀನಿ ಅಷ್ಟೇ ನಾನು, ಹಾ ಒಂದು ಮನೆಗಂದ್ರೆ 2000 ಬೇಕೇ ಬೇಕಾಗತ್ತೆ. ಹಾ, ಹಾ, ಸೊ ಹಾ, ಹಾ. ಖಂಡಿತ 2000 ಸ್ಕ್ವೇರ್ ಫೀಟ್ ತಗೊಳ್ಳಿ, 250 ರೂಪಾಯಿ ಫ್ಲಾಟ್. 350 ಇರೋದು 250 250 ರೂಪಾಯಿ ಫ್ಲಾಟ್. ಮತ್ತೆ Oh ನಿಮ್ಗೆ my ಹೇಳ್ತಾ ಇದ್ದೀನಿ, God. ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್, ನೋ ಕಾಂಪ್ರಮೈಸ್ ಆನ್ ಕ್ವಾಲಿಟಿ. ಒಂದು ಆಫರ್ಗೆ ನಾವು ಶೇಕ್ ಆಗ್ಬಿಟ್ವಿ. ಇನ್ನೇನಾದ್ರೂ ಇದೆಯಾ ಇವಾಗ? ಸರ್ 100% ಇದೆ. ಓಕೆ ಸರಿನಾ? ನಾನು ಮಾರ್ಬಲ್ ಅಲ್ಲೂ ಅನೇಕ ಆಫರ್ಗಳು ಕೊಡ್ತೀನಿ. ಓಕೆ ನ್ಯೂ ಇಯರ್ಗೆ ಎಲ್ಲರೂ ಖುಷಿಯಾಗಿರ್ಬೇಕು, ನಾನು ಖುಷಿಯಾಗಿರ್ಬೇಕು, ನೀವು ಖುಷಿಯಾಗಿರ್ಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು. ಓಕೆ ಇದೇ ನಮ್ಮ ಪಾಯಿಂಟ್. ಓಕೆ ಸೊ ಈಗ ನೋಡಿ, ಇಲ್ಲಿ ಇನ್ನೊಂದು ಮಾರ್ಬಲ್ ನಿಮ್ಮ ಹತ್ರ ಕರ್ಕೊಂಡ್ ಬಂದಿದ್ದೀನಿ. ಓಕೆ ಸರ್ ಇದು ಒಂದ್ ಸ್ವಲ್ಪ ಹೊಸ ಮೆಟೀರಿಯಲ್, ಇದು ಹೊಸದಾ ಇದು? ಹೊಸ ಮೆಟೀರಿಯಲ್ ಇದು. ಇದು ಆಕ್ಚುಲಿ ನೀವು ಎಲ್ಲರೂ ಹೋಗಿ ಮಾರ್ಕೆಟ್ ಅಲ್ಲಿ ಈ ಮೆಟೀರಿಯಲ್ ನಿಮ್ಗೆ ಕಾಣಿಸ್ಕೊಳ್ಳೋದಿಲ್ಲ. ಸರಿ, ಇಟ್ ಇಸ್ ಕೈಂಡ್ ಆಫ್ ಯೂನಿಕ್ ಮೆಟೀರಿಯಲ್ ಅಂತ ಕರಿಬಹುದು. ಹೆಸರು ಏನಿದೆ? ಸರ್ ಇದನ್ನ ನಾವು ಈ ಲೈನ್ಸ್ ನೋಡಿದ್ರೆ ಜನಗಳಿಗೆ ಬೊಟ್ಟಚಿನೋ ತರ ಫೀಲ್ ಆಗುತ್ತೆ. ಬೊಟ್ಟಚಿನೋ? ಬೊಟ್ಟಚಿನೋ ತರ. ಸೊ ಅದಕ್ಕೆ ನಾವು ಏನ್ ಹೆಸರು ಇಟ್ಟಿದೀವಿ, ನ್ಯೂ ಬೊಟ್ಟಚಿನೋ. ನ್ಯೂ ಬೊಟ್ಟಚಿನೋ, ನ್ಯೂ ಬೊಟ್ಟಚಿನೋ ಅಂತ ಇಟ್ಟಿದೀವಿ. ಸರ್ ಇದ್ರ ಬಗ್ಗೆ ನಾನು ಲಾಸ್ಟ್ ಅದ್ರಲ್ಲೂ ಹೇಳಿದೀನಿ, ಅದ್ರೊಳಗೆ ನೀವು ಪ್ರೈಸ್ ಚೆಕ್ ಮಾಡ್ಕೋಬಹುದು ಲಾಸ್ಟ್ ವಿಡಿಯೋದಲ್ಲಿ. ಸರಿ, ಇವಾಗ ಏನ್ ಪ್ರೈಸ್ ಹೇಳ್ತೀನಿ ಅಂತಾನು ನೀವು ಚೆಕ್ ಮಾಡ್ಕೋಬಹುದು. ಸರಿ ಸರಿ, ಸರಿನಾ? ಸರ್ ಈ ಮೆಟೀರಿಯಲ್ ನಿಮಗೆ ಫ್ಲಾಟ್ ಪ್ರೈಸ್ ಒಂದ್ ಗೆಸ್ ಮಾಡಿ ಸರ್, ನೋಡೋಣ ಏನ್ ಗೆಸ್ ಅಂದ್ರೆ ಮಾಡ್ತೀರಾ? ಮುಂಚೆ ಎಷ್ಟಿತ್ತು ಬೆಲೆ? ಎಷ್ಟಿತ್ತು? 350 ರೂಪಾಯಿ ಇತ್ತು ಸರ್ ಮುಂಚೆ. ಆಲ್ಮೋಸ್ಟ್ ಒಂದು 300 ರುಪೀಸ್ ಅವ್ರು ಕೊಡ್ಲೇಬೇಕು ನೀವು. 300 ಸರ್ ಹಾ, ಸಾಕ ಆಫರ್? ಬೇಕು. ಸರ್ ರೆಡಿ ಆಫರ್ಗೆ 275 ರೂಪಾಯಿ. 275? ಎಸ್ ಎಕ್ಸಾಕ್ಟ್ಲಿ, New ಬೊಟ್ಟಚಿನೋ. 275 ರೂಪಾಯಿ ಅಷ್ಟೇ. ಬೊಟ್ಟಚಿನೋ ಮೆಟೀರಿಯಲ್ ನೋಡಿ ಹೇಗಿದೆ, ಮೆಟೀರಿಯಲ್ ನೀವು ನೋಡ್ಬೋದು ಸರ್ ಹೇಗಿದೆ ಅಂತ. ಕ್ರೀಮ್ ಕಲರ್ ವೈನ್ಸ್ ಹೇಗಿದೆ ನೋಡಿ. ಥಿಕ್ನೆಸ್ ಏನ್ ಕೊಡ್ತೀರಾ ಸರ್? ಥಿಕ್ನೆಸ್ ಪಕ್ಕ ನಾನು ಹೇಳ್ತಾ ಇದೀನಿ ನಿಮಗೆ 18 mm. 18 mm? ಕಾಂಪ್ರಮೈಸೇ ಇಲ್ಲ. ಒಳ್ಳೆ ಕಲರ್ ಬಿಡಿ ಸರ್. 16 mm ಮೆಟೀರಿಯಲ್ ನಿಮಗೆ 275 ಗೆ ಕೊಡೋದಿಲ್ಲ ಯಾರು ಈ ತರ ಮೆಟೀರಿಯಲ್. ಸರಿನಾ? ನೀವು 18 ಅನ್ನೇ 275 ಕೊಡ್ತಾ ಇದ್ದೀರಾ? 100% ಸರ್. ಸರ್ ಏನಕ್ಕೆ ಅಂತ ಹೇಳ್ತೀನಿ, ಮತ್ತೆ ತುಂಬಾ ಜನಕ್ಕೆ ಡೌಟ್ ಬರ್ಬೋದು, ಏನಕ್ಕಪ್ಪ ಇವನು ಈ ತರ ಆಫರ್ ಕೊಡ್ತಾ ಇದ್ದಾನೆ ಏನು ಅಂತ. ಸರ್ ನಾವು ಮೊದಲು ಗ್ರನೈಟ್ಸ್ ಅಲ್ಲಿ ನಾವು ತುಂಬಾ ಫೋಕಸ್ ಮಾಡ್ತಾ ಇದ್ದೀವಿ. ಸರಿ ಸರಿ. ಸೊ ನಾವು ಗ್ರನೈಟ್ಸ್ ಬಂದ್ರೆ ರಾಮ್ಪುರದಲ್ಲಿ ಗ್ರನೈಟ್ಸ್ ಅಲ್ಲಿ ನಮ್ಮ ಹತ್ರನೇ ಹೈಯೆಸ್ಟ್ ಕಲೆಕ್ಷನ್ಸ್ ಇತ್ತು. ಓಕೆ. ಸೊ ಈಗ ನಮ್ಮ ಬಾಸ್ ಅದ್ರ ಜೊತೆಗೆ ಮಾರ್ಬಲ್ಗೆ ಅಂತ ತುಂಬಾ ಜನ, ಫಾರ್ ಎಕ್ಸಾಂಪಲ್ ಕಸ್ಟಮರ್ಸ್ ಬರ್ತಾರೆ, ಮಾರ್ಬಲ್ಸ್ ನಮಗೆ ಒಂದ್ ಸ್ವಲ್ಪ ಹಾಲಲ್ಲಿ ಬೇಕು, ನಾವು ಗ್ರ್ಯಾಂಡ್ ಲುಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಡೂಪ್ಲೆಕ್ಸ್ ಕಟ್ತಾ ಇದ್ದೀನಿ, ಸರಿ, ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ಮಾರ್ಬಲ್ ಬೇಕು ಅಂತ ಕೇಳ್ತಾರೆ. ಮೇಲ್ಗಡೆ ದಿಕ್ಕೆಲ್ಲ ನಾನು ಗ್ರನೈಟ್ ಹಾಕೊಳ್ತೀನಿ ಅಂತ ಹೇಳ್ತಾರೆ. ಸೊ ಅಂದ್ರೆ ಕಾಮನ್ ಏರಿಯಾ ತರ ಅಲ್ಲ ಸರ್, ಗ್ರೌಂಡ್ ಫ್ಲೋರ್ ಯಾರು ಗೆಸ್ಟ್ ಬರ್ತಾರೆ, ಗೊತ್ತಾಯ್ತು, ಎಲ್ಲರೂ ಕಾಮನ್ ಫ್ಲೋರ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ನಾವೇನ್ ಮಾಡ್ತಾ ಇದ್ವಿ, ಮಾರ್ಬಲ್ ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಕಸ್ಟಮರ್ಗೆ ಕಳಿಸ್ತಾ ಇದ್ವಿ. ಸರಿ. ಸೊ ಕಸ್ಟಮರ್ ಡಿಸಪಾಯಿಂಟ್. ಸೊ ಇವ್ರ ಹತ್ರ ಬರೀ ಓನ್ಲಿ ಗ್ರನೈಟ್ಸ್ ಇದೆ, ಸೊ ಮಾರ್ಬಲ್ಸ್ ಇಲ್ಲ, ಇಟಾಲಿಯನ್ ಮಾರ್ಬಲ್ಸ್ ಇಲ್ಲ ಅಂತ ಡಿಸಪಾಯಿಂಟ್ ಆಗ್ತದೆ. ಸೊ ಆ ಒಂದು ಪಾಯಿಂಟ್ ನ ನಮ್ಮ ಬಾಸು ಗಮನದಲ್ಲಿ ತಗೊಂಡು ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡಿ ಮಾರ್ಬಲ್ಸ್ ನಾವು ಆ್ಯಡ್ ಮಾಡ್ತಾ ಇದೀವಿ. ನಿಮಗೆ ನೀವು ಲಾಸ್ಟ್ ಟೈಮ್ ಬಂದಾಗ 6 ವೇರಿಯಂಟ್ಸ್ ಇತ್ತು, ಇವಾಗ 45 ವೇರಿಯಂಟ್ಸ್ ಇದೆ ನಮ್ಮಲ್ಲಿ. 45 ವೇರಿಯಂಟ್ಸ್. ಅದರಲ್ಲಿ 4 ವೇರಿಯಂಟ್ಸ್ ಅಲ್ಲಿ ನಾನು ನ್ಯೂ ಇಯರ್ಗೆ ಆಫರ್ ಕೊಡ್ತಾ ಇದ್ದೀನಿ. ಸರಿನಾ? ಇದನ್ನ ನೋಡಿ ಸರ್, ಮಿಸ್ ಮಾಡ್ಕೋಬೇಡಿ ಆಫರ್ನ ಮಾತ್ರ. ಜಾನ್ವರಿ ಫುಲ್ ಈ ಆಫರ್ ಇರುತ್ತೆ. ನಾವು ಮಾರ್ಬಲ್ ಈಗ ಸ್ಟಾರ್ಟ್ ಮಾಡಿದೀವಿ, ಕಸ್ಟಮರ್ಗೆ ಗೊತ್ತಾಗ್ಬೇಕು ನಮ್ಮಲ್ಲಿ ಮಾರ್ಬಲ್ಸ್ ಇದೆ ಅಂತ. ಅದಕ್ಕೋಸ್ಕರ ನಾವು ಈ ಪ್ರೈಸ್ ನ ಪ್ರಮೋಟ್ ಮಾಡ್ತಾ ಇದೀವಿ. ಸೂಪರ್ ಸರ್. ಅಷ್ಟೇ ಸರ್. ನಾನು ಒಂದು ಟೈಮಲ್ಲಿ ಮೈರಾದಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಮೈರೋ ಫುಡ್ಸ್ ಅಂತ ಕರಿತೀವಿ. ಸೊ ಮೈರೋ ಫುಡ್ಸ್ ಅಲ್ಲಿ ಹೆಂಗೆ ಅಂದ್ರೆ, ಒಂದು ಹೊಸ ಅಂಗಡಿ ಓಪನ್ ಆದ್ರೆ ಒಂದು ಮೊಟ್ಟೆ ಪಪ್ಸ್ ತಗೊಂಡ್ರೆ ಒಂದು ಕಾಫಿ ಫ್ರೀ ಇರುತ್ತೆ. ಹೌದು. ಏನಕ್ಕೆ ಅಂದ್ರೆ ಜನಗಳ ಗೊತ್ತಾಗ್ಬೇಕಲ್ಲ ಅಂಗಡಿ ಇದೆ ಅಂತ. ಸೊ ಏನು ಅಂದ್ರೆ ಒಂದು 3-4 ಕಡೆ ಪ್ರಮೋಟ್ ಮಾಡಿದ್ರೆ ಜನಗಳು ಬರ್ತಾರೆ. ಒಂದು ಕಾಫಿ ಫ್ರೀನಾ ನಡೆಯಪ್ಪ ಅಂದ್ರೆ ನೋಡೋಣ, ಆಮೇಲೆ ಟೇಸ್ಟ್, ಹಂಗೆ ಟೇಸ್ಟ್ ಇಂದ ಕಸ್ಟಮರ್ ಕನ್ವರ್ಟ್ ಆಗ್ತಾರೆ. ನೆಕ್ಸ್ಟ್ ಅವ್ನು ಬರೋ ದಾರಿನಲ್ಲೇ ಒಂದು ಅಂಗಡಿ ಇದ್ರು ಅದನ್ನ ಬಿಟ್ಟು ಈ ಅಂಗಡಿಗೆ ಬರ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರೆ. ಅಷ್ಟೇ ಸರ್. ಇಲ್ಲೂ ಅಷ್ಟೇನೆ, ನಮ್ಮಲ್ಲಿ ಮಾರ್ಬಲ್ ಇದೆ ಅಂತ ನಾವು ಪ್ರಮೋಷನ್ ಮಾಡ್ತಾ ಇದೀವಿ ಈಗ. ತೋರಿಸಬೇಕಲ್ವಾ? ಹೌದು. ಸೊ ಅದಕ್ಕೇನೆ ನಿಮ್ಗೆ ಕಮ್ಮಿ ರೇಟ್ಗೆ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದೀವಿ. ಸೊ ದಟ್ ನೀವು ಆ ಕ್ವಾಲಿಟಿ ನೋಡಿ ಮತ್ತೆ ಬರ್ತೀರಾ. ಸೂಪರ್. ಇದೇ ನಮ್ಮ ಪ್ಲಾನ್, ಬೇರೆ ಏನು ಇಲ್ಲ. ಕ್ವಾಲಿಟಿನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಏನು ನೋಡ್ತಾ ಇದ್ದೀವಿ ಸರ್? ಈಗ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಗ್ರೇ ಕಲರ್ ಮೆಟೀರಿಯಲ್. ಓಕೆ. ಸೊ ಈಗ ನಿಮ್ಗೆ 2 ನಾನು ಬೇಜ್ ಕಲರ್ ಅಲ್ಲಿ ಆಪ್ಷನ್ ಕೊಟ್ರೆ, ಸೊ ಈಗ ಗ್ರೇ ಕಲರ್ ಅಲ್ಲೂ ಒಂದು ಆಪ್ಷನ್ ಕೊಡ್ತೀನಿ. ಓಕೆ. ಸೊ ಈಗ ಮಾರ್ಬಲ್ಸ್ ಅಂತ ಬಂದಾಗ ಸೊ ಬೇಜ್ ಕಲರ್ ರೆಗ್ಯುಲರ್ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ಈಗ ಏನು ಅಂದ್ರೆ ಟ್ರೆಂಡ್ ಚೇಂಜ್ ಆಗಿದೆ. ಟ್ರೆಂಡ್ ತುಂಬಾ ಜನ ಟ್ರೆಂಡ್ ನ ಫಾಲೋ ಮಾಡ್ತೀವಿ, ಹಂಗೆ ಈಗ ಟ್ರೆಂಡ್ ಚೇಂಜ್ ಆಗಿದೆ. ಮಾರ್ಬಲ್ಸ್ ಅಲ್ಲಿ ತುಂಬಾ ಜನ ಗ್ರೇ ಕಲರ್ ಗೆ ಕನ್ವರ್ಟ್ ಆಗ್ತದೆ. ಸೊ ಈಗ ಗ್ರೇ ಕಲರ್ ಮೆಟೀರಿಯಲ್ ನೋಡ್ತಾರೆ ತುಂಬಾ ಕಸ್ಟಮರ್ಸ್. ಸೊ ಇದು ನೋಡಿ ಸರ್, ಒಂದು ವೈಟಿಶ್ ಗ್ರೇ ಮೆಟೀರಿಯಲ್ ಅಂತ ಹೇಳ್ಬೋದು. ಇಟಾಲಿಯನ್ ಮಾರ್ಬಲ್ ಅಗೇನ್. ಸರಿನಾ? ಇದು ನಮಗೆ ಮಾರ್ಕೆಟ್ ಅಲ್ಲಿ 450 ರೂಪಾಯಿ ರೇಟ್ ಇದೆ. 450 ಇದೆ ಸರ್ ರೇಟು. ನಿಮಗೆ ಫ್ಲಾಟ್ 350 ರೂಪಾಯಿ ಕೊಡ್ತೀನಿ ಮೆಟೀರಿಯಲ್. ಇದ್ರಲ್ಲೂ 100 ರೂಪೀಸ್ ಡಿಸ್ಕೌಂಟ್. 100% ಸರ್. 350 ರೂಪಾಯಿ ಈ ಮೆಟೀರಿಯಲ್ ಕೊಡ್ತೀನಿ. ಸೂಪರ್ ಅಲ್ಲ ಸರ್? 15,000 ವರೆಗೂ ನಮ್ಮಲ್ಲಿ ಸ್ಟಾಕ್ ಇದೆ. ಖಂಡಿತ ನಿಮ್ಗೆ ಎಷ್ಟು ಬೇಕೋ ಮೆಟೀರಿಯಲ್ ತಗೊಳ್ಳಿ. ಜಾನ್ವರಿ ವರೆಗೂ ಈ ಆಫರ್ ಇರುತ್ತೆ. ಮತ್ತೆ ರೆಗ್ಯುಲರ್ ಪ್ರೈಸಸ್ಗೆ ಬರುತ್ತೆ. ಆಮೇಲೆ ಮತ್ತೆ ರೆಗ್ಯುಲರ್ ಪ್ರೈಸಸ್ಗೆ ಬರುತ್ತೆ. ಬಟ್ ಡಿಸ್ಕೌಂಟ್ಸ್ 100% ಯಾವಾಗಲೂ ಇರುತ್ತೆ ಸರ್. ಇದು
ನೀವು ನೋಡ್ತಾ ಇದೀರಲ್ಲ, ಇದು ಇಂಪೋರ್ಟೆಡ್ ಗ್ರನೈಟ್. ಇಂಪೋರ್ಟೆಡ್. ಎಸ್, ಹೆಸರೇನಿದ್ರು? ಗ್ರನೈಟ್. ಸರಿನಾ? ಇದು ಆಂಟಿಕ್ ಬ್ರೌನ್ ಅಂತ ಕರಿತೀವಿ ನಾವು. ನಿಮಗೆ ಸ್ಪೆಷಾಲಿಟಿ ಏನು ಗೊತ್ತಾ, ಇದ್ರಲ್ಲಿ ಕಾಣ್ತಾ ಇದೆ ಗೊತ್ತಾ, ಪರ್ಪಲ್ ಕಲರ್. ಇದನ್ನ ನಾವು ಮದರ್ ಆಫ್ ಪರ್ಲ್ ಅಂತ ಕರಿತೀವಿ. ಮದರ್ ಆಫ್ ಪರ್ಲ್. ಮದರ್ ಆಫ್ ಪರ್ಲ್. ಓಕೆ. ಮದರ್ ಆಫ್ ಪರ್ಲ್ ಅಂದ್ರೆ ಏನಪ್ಪಾ ಅಂದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ಕಪ್ಪೆ ಚಿಪ್ ನೋಡಿರ್ತೀವಿ. ಹೌದು. ಕಪ್ಪೆ ಚಿಪ್ ಓಪನ್ ಮಾಡಿದ್ರೆ ಒಳಗಡೆ ಶೆಲ್ ಒಳಗಡೆ ಶೈನಿಂಗ್ ಇರುತ್ತೆ ಗೊತ್ತಾ, ಆ ಮೆಟೀರಿಯಲ್ ಇದು. ಆ ಮೆಟೀರಿಯಲ್ ಇದು ನ್ಯಾಚುರಲ್ ಆಗಿ ಅಂಡರ್ ದ ಸಿ ಅಂದ್ರೆ ಸಮುದ್ರದ ಕೆಳಗಡೆಯಿಂದ ಕಲ್ಬಂಡೆಗಳಿರುತ್ತೆ. ಆ ಬಂಡೆಗಳಿಂದ ತೆಗಿತಾರೆ ಇದನ್ನ. ಸರಿ ಸರಿ. ಆಗ ಫಾರ್ಮೇಶನ್ ಆಗತ್ತೆ ಇದೆಲ್ಲ. ಓಕೆ ಓಕೆ. ಒಂದು ನೆಕ್ಸ್ಟ್ ಇನ್ನೊಂದು ಏನು ಅಂದ್ರೆ, ಮೊದಲು ಅಲ್ಲಿ ಸಮುದ್ರ ಇದ್ದಿರುತ್ತೆ, ಸಮುದ್ರ ಅಲ್ಲಿಂದ ಮೂವ್ ಆಗಿರುತ್ತೆ. ಸೊ ಅಲ್ಲೆಲ್ಲ ಫಾರ್ಮೇಶನ್ ಆಗಿರೋದ್ರಲ್ಲಿ ನಿಮ್ಗೆ ಈ ತರ ಮದರ್ ಆಫ್ ಪರ್ಲ್ ಸಿಗುತ್ತೆ. ಇದನ್ನ ತುಂಬಾ ಜನ ಕಿಚನ್ ಕೌಂಟರ್ಸ್ ಅಲ್ಲಿ ತುಂಬಾ ಯೂನಿಕ್ ಆಗಿ ಕಾಣುತ್ತೆ ಅಂತ ಹಾಕ್ತಾರೆ. ಸರ್ ಎಷ್ಟು ಕಾಸ್ಟ್ ತಿಳ್ಕೊಬೋದಾಯ್ತು ಸರ್? ಇದು ನೋಡಿ, ಕಾಸ್ಟ್ ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಸೊ ಎಕ್ಸಾಂಪಲ್ ಏನ್ ಹೇಳ್ಬೋದು ಅಂದ್ರೆ, ತುಂಬಾ ಜನ ಕ್ವಾಡ್ಸ್ ಪ್ರಿಫರ್ ಮಾಡ್ತಾರೆ. ಸೊ ಕ್ವಾಡ್ಸ್ ಇಸ್ ಆರ್ಟಿಫಿಷಿಯಲ್ ಮೆಟೀರಿಯಲ್. ಸೊ ಅಗೇನ್ ತುಂಬಾ ಜನ ಅದನ್ನ ತುಂಬಾ ಯೂಸ್ ಮಾಡ್ತಾರೆ. ಅದು ವೆರಿ ಗುಡ್ ಕ್ವಾಲಿಟಿ ಮೆಟೀರಿಯಲ್. ಸರಿ. ಸೊ ಅದೇ ರೀತಿ ನಮಗೆ ನ್ಯಾಚುರಲ್ ಅಲ್ಲಿ ಬೇಕಂದ್ರೆ ಈ ಮೆಟೀರಿಯಲ್ ಇದಕ್ಕೆ ಹೋಗ್ಬೋದಾ? ಹೌದು. ಸೊ 850 rupees ಆಗುತ್ತೆ ಸರ್ ಪ್ರೈಸ್. ಪ್ರೀಮಿಯಂ ಸರ್ ಇದು. ಸೊ ಇಂಪೋರ್ಟೆಡ್ ಅಂತ ಹೇಳಿದೆ ನಾನು ನಿಮ್ಗೆ. ಸೊ ಅಲ್ಲಿಂದ ತರೋದು ಕಾಸ್ಟ್ ಬೀಳುತ್ತೆ. ಹಾಗೆ ಈ ರೀತಿ ನಮಗೆ ಇಂಪೋರ್ಟೆಡ್ ಗ್ರನೈಟ್ಸ್ ಅಲ್ಲಿ 5-6 ವೆರೈಟೀಸ್ ಇದೆ. ಆಪ್ಷನ್ ಇದೆಯಾ? ಹೌದು, 100%. ನೀವು ನಮಗೆ ವಿಸಿಟ್ ಮಾಡಿದಾಗ ಖಂಡಿತ ನೀವು ನೋಡ್ಬೋದು. 800 ರೂಪಾಯಿ 900 ರೂಪಾಯಿ ನೀವು ಯಾರು ಕ್ವಾಡ್ಸ್ಗೆ ಹೋಗ್ಬೇಕು ಅಂತ ಅನ್ಕೊಂತ ಇದ್ದೀರಾ, ಅವರೆಲ್ಲ ನ್ಯಾಚುರಲ್ ಮೆಟೀರಿಯಲ್ 100% ಹಾಕ್ಬೋದು. ಸರ್ ಹಿಂಗೆ ನಿಂತ್ಕೊಂಡ್ರೆ ಹೆಂಗಿದೆ ಫೋಸು? ಇಲ್ಲೂ ಇದ್ದೀರಾ ಅಲ್ಲೂ ಇದ್ದೀರಾ. ಹೌದಾ? ಚೆನ್ನಾಗಿದೆ ಅಲ್ಲ ಸರ್? ಫೋಟೋ ತೆಗೆದ್ರೆ ಸಕ್ಕದಾಗಿರುತ್ತಲ್ಲ. ಕರೆಕ್ಟ್. ಬ್ಯಾಕ್ ಗ್ರೌಂಡ್ ಹೆಂಗಿದೆ? ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಅಂಡ್ ಎಷ್ಟು ಗ್ಲಾಸಿ ಆಗಿದೆ ಸರ್ ಇದು. ಹೌದು ಸರ್, ಇದು ಆಕ್ಚುಲಿ ಬಂದು ಹೈ ಗ್ಲಾಸಿ ಮೆಟೀರಿಯಲ್. ಇದು ಹೈ ಗ್ಲಾಸಿ. ಓಕೆ ಸರ್. ಇದು ಡಾರ್ಕ್ ಕಲರ್. ಇದನ್ನ ಏನು ಅಂದ್ರೆ, ನಾವು ಮೋಸ್ಟ್ ಆಫ್ ದ ಪರ್ಸನ್ಸ್ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಸರ್, ಹೈಲೈಟರ್ ವಾಲ್ ಅಲ್ಲಿ ಹಾಕ್ತಾರೆ. ಹೈಲೈಟರ್ಗೆ ಫ್ಯೂಚರ್ ವಾಲ್ ಅಂತ ಹೇಳ್ತೀವಿ, ಅದ್ರಲ್ಲಿ ಹಾಕ್ತಾರೆ. ಓಕೆ. ಸೊ ಏನು ಅಂದ್ರೆ, ನಮ್ದು ಟಿವಿ ವಾಲ್ ಇದೆ. ಸೊ ಒಂದ್ ಸ್ವಲ್ಪ ಯೂನಿಕ್ ಆಗಿ ಮಾಡಬೇಕು. ವಾಲ್ ಪೇಪರ್ ಹಾಕ್ತಾ ಇದೀನಿ, ಒಂದು 5 ವರ್ಷಕ್ಕೆ ಮೇಂಟೆನೆನ್ಸ್ ಇದೆ. ಸೊ ಲೈಫ್ ಟೈಮ್ ನನಗೆ ಒಂದೇ ಮೆಟೀರಿಯಲ್ ಇರಬೇಕು, ಯಾವುದೇ ರೀತಿ ಮೇಂಟೆನೆನ್ಸ್ ಬೇಡ, ಅಂಡ್ ಲುಕ್ ವಾವ್ ಅನ್ಸ್ಬೇಕು ಅಂದ್ರೆ ಈ ಮೆಟೀರಿಯಲ್ ಬೆಸ್ಟ್ ಅಂತೀರಾ? 100% ಸರ್. ಇದು ಹೆಸರೇನು ಸರ್ ಇದ್ರದ್ದು? ಬ್ಲ್ಯಾಕ್ ರೋಸ್. ಬ್ಲ್ಯಾಕ್ ರೋಸಾ? ಎಸ್, ಬ್ಲ್ಯಾಕ್ ರೋಸ್. ಏನ್ ಹೆಸರಿಟ್ಟಿದ್ದೀರಾ ಸರ್? ಸರ್ ಅದು ಅಂದ್ರೆ ನಿಮ್ಗೆ ರೋಸ್ ಪ್ಯಾಟರ್ನ್ಸ್ ಕಾಣುತ್ತೆ ನಿಮ್ಗೆ ಒಳಗಡೆ ಡೀಪ್ ಆಗಿ ನೋಡಿದ್ರೆ ರೋಸ್ ಪ್ಯಾಟರ್ನ್ಸ್ ಕಾಣುತ್ತೆ. ಸೊ ಅದಕ್ಕೆ ಬ್ಲ್ಯಾಕ್ ರೋಸ್. ತುಂಬಾ ಎಲಿಗೆಂಟ್ ಆಗಿ ಬರುತ್ತೆ ಮೆಟೀರಿಯಲ್. ಅಂಡ್ ನಾನು ನಿಮ್ಗೆ ಹೇಳದ್ನಲ್ವ, ಫ್ಯೂಚರ್ ವಾಲ್ ಅಂಡ್ ಬಿಹೈಂಡ್ ದ ಬೆಡ್. ಆಮೇಲೆ ತುಂಬಾ ಜನ ಮನೆಯಲ್ಲಿನೇ ಒಂದು ಫ್ಯೂಚರ್ ವಾಲ್ ತರ ಮಾಡ್ಕೊಂಡಿರ್ತಾರೆ. ಏನಂದ್ರೆ ಫಂಕ್ಷನ್ಸ್ ಆದ್ರೆ ಫೋಟೋಸ್ ತಗೊಳ್ಳೋದಕ್ಕೆ ಆ ತರ ವಾಲ್ಗೆಲ್ಲ ಇದು ಗ್ರ್ಯಾಂಡ್ ಆಗಿ ಬರುತ್ತೆ. ಇದರಲ್ಲಿ ನಮ್ಮಲ್ಲಿ 5ರಿಂದ 6 ಸರ್. ಡಬಲ್ ಏಟ್ಗೆ ಸಕ್ಕದಾಗಿ ಕಾಣುತ್ತೆ ಸರ್ ಇದು. ಸಕ್ಕದಾಗಿ ಕಾಣುತ್ತೆ ಮೆಟೀರಿಯಲ್ ಇದು. 100% ನಾನ್ ಗ್ಯಾರಂಟಿ. ಸರಿನಾ? ಆರ್ಕಿಟೆಕ್ಟ್ಸ್ ಇದೇ ರೀತಿ ಪ್ರಿಫರ್ ಮಾಡ್ತಾರೆ. ಆಮೇಲೆ ಆರ್ಕಿಟೆಕ್ಟ್ಸ್ ಈ ಮೆಟೀರಿಯಲ್ ನ ಇನ್ನೊಂದ್ ಕಡೆನೂ ಯೂಸ್ ಮಾಡ್ತಾರೆ. ಏನಂದ್ರೆ ಬಾತ್ರೂಮ್ ಅಲ್ಲೂ ಅವ್ರು ಮಾರ್ಬಲ್ ಹಾಕ್ತಾರೆ. ಆರ್ಕಿಟೆಕ್ಟ್ಸ್ ಹತ್ರ ಹೋಗಿ 3 ಕಲರ್ ಲೈಟ್ ಹಾಕಿವಿ ವಾಲ್ಗೆ, ಒಂದು ವಾಲ್ಗೆ ಹೈಲೈಟ್ ಮಾಡ್ತಾರೆ ಇದನ್ನ. ಸೊ ಆ ತರ ಮಾಡ್ತಾರೆ. ಫ್ಯೂಚರ್ ವಾಲ್ ಅಲ್ಲಿ ಯೂಸ್ ಮಾಡ್ಬೋದು. ನಾವು ಟಿವಿ ವಾಲ್ ಅಂತ ಹೇಳಿದೆ, ಬಿಹೈಂಡ್ ದ ಬೆಡ್ ಅಂತ ಹೇಳಿದೆ, ಅಲ್ಲೂ ಯೂಸ್ ಮಾಡ್ಬೋದು. ಆಮೇಲೆ ನಮ್ಗೆ ಏನಾದ್ರು ಒಂದು ಸ್ಮಾಲ್ ಏರಿಯಾ ಇದೆ ಅಂತ, ಒಂದು ಸ್ಟಡಿ ರೂಮ್ ಅಂತ ಅನ್ಕೊಳ್ಳಿ, ಅದ್ರಲ್ಲಿ ಫ್ಲೋರ್ ಅಲ್ಲಿ ಬೇಕಾದ್ರೂ ಹಾಕೋಬಹುದು. ತುಂಬಾ ಜನ ಫ್ಲೋರ್ ಅಲ್ಲಿ ಯೂಸ್ ಮಾಡೋದಕ್ಕೆ ಪ್ರಿಫರ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ವಾಲ್ ಅಲ್ಲಿ ಅಪ್ಲಿಕೇಶನ್ಸ್ ಹೇಳ್ತಾ ಇದ್ದೀನಿ. ಪ್ರೈಸ್ ಹೇಳಿಲ್ಲ ನೀವು ಸರ್? ಪ್ರೈಸ್ ನೀವು ಕೇಳಿದ್ರೆ ನೋಡಿ, 875 ರೂಪಾಯಿ ಮಾರ್ಕೆಟ್ ಅಲ್ಲಿ ನಿಮ್ಗೆ ಈ ಪ್ರೈಸ್. ಈ ಮೆಟೀರಿಯಲ್ 500 ರೂಪಾಯಿ ಕೊಡ್ತೀನಿ. 500ಗೆ 300 ರೂಪಾಯಿ ಡಿಸ್ಕೌಂಟ್. ಹೌದು ಸರ್. ಸರ್ ನಮ್ಮಲ್ಲಿ ನಾನು 875 ರೂಪೀಸ್ ಪ್ರೈಸ್ ಹೇಳ್ತಾ ಇಲ್ಲ. ಬಟ್ ಔಟ್ ಸೈಡ್ ಇರೋ ಪ್ರೈಸ್ ನಾನು ಇಲ್ಲಿಂದ ನಿಂತ್ಕೊಂಡು ಹೇಳ್ತೀನಿ. ಏನಕ್ಕೆ ನಾನು ಇಲ್ಲಿ ನಿಂತು ಇಲ್ಲಿ ಸೇಲ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಸುಮ್ಮನೆ ಇಲ್ಲ ಸರ್. ನಾನು ಪ್ರತಿ ತಿಂಗಳು ಕಸ್ಟಮರ್ ತರ ಬೇರೆ ಅಂಗಡಿಗೆ ಹೋಗ್ತೀನಿ. ಕಸ್ಟಮರ್ ತರ ಬೇರೆ ಅಂಗಡಿಗೆ ಹೋಗಿ ಯಾರ್ಯಾರು ಏನೇನು ರೇಟ್ ಇಟ್ಟಿದ್ದಾರೆ, ಏನ್ ಮಾಡ್ತಾ ಇದಾರೆ, ಪ್ರತಿಯೊಂದು ಗೊತ್ತು ನನಗೆ. ನಾನು ಈಗ ಯಾರೋ ಒಂದು ಕಸ್ಟಮರ್ ಬಂದ್ಬಿಟ್ಟು, ಸರ್ ನೀವು 90 ರೂಪಾಯಿ ಹೇಳ್ತಾ ಇದ್ದೀರಾ, ನಾನು ಇದು 65 ರೂಪಾಯಿಗೆ ತಗೊಂಡೆ ಅಂದ್ರೆ ಆ ಕಸ್ಟಮರ್ ಕ್ಲಿಯರ್ ಆಗಿ ಹೇಳ್ತೀನಿ, ಇನ್ನು 65 ರೂಪಾಯಿ ಎಲ್ಲಿ ತಗೊಂಡಿದೆ ಗೊತ್ತಾ ಅಂತ. ಅಷ್ಟು ಗೊತ್ತಿದೆ ನನಗೆ. ಸೊ ಅಷ್ಟು R&D ಮಾಡ್ತಾ ಇರ್ತೀನಿ. ಅದಕ್ಕೆ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. 875 ರೂಪಾಯಿ ಮೆಟೀರಿಯಲ್. ನಮ್ದು ಪ್ರೈಸ್ ಬಂದು 550 ರೂಪಾಯಿ, ಫ್ಲಾಟ್ 500 ರೂಪಾಯಿ ಕೊಡ್ತೀನಿ. ಸೂಪರ್. ಸ್ವಲ್ಪ ಡಾರ್ಕ್ಗೆ ಬರ್ತಾ ಇದ್ದೀರಾ. ನೆಕ್ಸ್ಟ್ ಡಾರ್ಕ್ಗೆ ಬಂದಿದ್ದೀನಿ. 2 ಕಾಲು, ಈ ದೋಣಿಲಿ 1 ಕಾಲು, ಆ ದೋಣಿಲಿ 1 ಕಾಲು ಇಟ್ಬಿಟ್ಟಿದ್ದೀನಿ. ಫಸ್ಟ್ ಈ ಕಡೆ ದೋಣಿಲಿ ಏನಿದೆ ತೋರಿಸ್ತೀನಿ. ಸರಿ ಹೇಳಿ. ಈ ಕಡೆ ದೋಣಿಲಿ ಏನಿದೆ ತೋರಿಸ್ತೀನಿ. ಹೇಳಿ ಸರ್. ಸರ್ ಇದು ನೋಡಿ, ಸೇಮ್ ಹಿಂಗ್ ನಿಂತ್ಕೊಂಡು ಹಿಂಗ್ ಫೋಟೋ ತಗೊಳ್ಳೋದು ಅಲ್ವಾ? ಸಕ್ಕದಾಗಿ ಬರುತ್ತೆ. ನೋಡಿ ಸೇಮ್ ಅದೇ ರೀತಿ ಫ್ಯೂಚರ್ ವಾಲ್, ಟಿವಿ ವಾಲ್, ಡಾರ್ಕ್ ಕಲರ್ ಅಲ್ಲಿ ಇನ್ನೊಂದು ಐಟಮ್ ತೋರಿಸ್ತಾ ಇದೀನಿ ನಿಮ್ಗೆ. ಸೇಮ್ ಪ್ರೈಸ್. ಅದಕ್ಕೂ ಇದಕ್ಕೂ ಪ್ರೈಸ್ ಏನ್ ಡಿಫ್ರೆನ್ಸ್ ಬರೋದಿಲ್ಲ ಸರ್. ಸೇಮ್ ಪ್ರೈಸ್ ಅಂದ್ರೆ 500. ಸೇಮ್ ಇದನ್ನು 500 ರೂಪೀಸ್. ಸರಿನಾ? ಎಷ್ಟು ಬೇಕೋ ಕ್ವಾಂಟಿಟಿ ಸಿಗತ್ತೆ. ಹೈಲೈಟರ್ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಯೋಚನೆ ಮಾಡೋದು ಬೇಡ. ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಮೆಟೀರಿಯಲ್. ಬರುತ್ತಾ? ಹೌದು. ನಿಮ್ಗೆ ನೋಡಿ ಚಾಕ್ಲೇಟ್ ಬ್ರೌನಿಶ್ ಕಲರ್.
ಚಾಕ್ಲೇಟ್ ಬ್ರೌನ್. ಹೌದು ಎಲ್ಲ ಮೆಟೀರಿಯಲ್ ನೋಡ್ತಾ ಇದ್ರೆ ಹಂಗೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಸೂಪರ್. ಬನ್ನಿ ಏನಂದ್ರೆ ನೋಡಿ ಇದು ನೋಡಿ, ಇಲ್ಲೊಂದು ಡೈಲಾಗ್ ಹೇಳಿದ್ರೆ ನೋಡ್ತಾನೆ ಇರ್ಬೇಕು. ಆದ್ರೆ ನಮ್ಮ ಮನೆಗೆ ಏನಾದ್ರು ನಾವು ಹಾಕಿದ್ರೆ ಬರೋರೆಲ್ಲ ನೋಡ್ತಾನೆ ಇರ್ತಾರೆ. ಎಲ್ಲಮ್ಮ ತಂದೆ ಈ ಮೆಟೀರಿಯಲ್ ಏನಿದೆ ಅಂತ ಹೇಳ್ತಾರೆ, ಫಸ್ಟ್ ಗೊತ್ತಾಗದೇ ಇಲ್ಲ ಅದು ಕಲ್ಲಂತ ಅಲ್ವಾ. ಪೇಂಟ್ ಮಾಡಿದೀರಾ ಲ್ಯಾಮಿನೇಟ್ ಅಂತ ಗೊತ್ತಾಗದೇ ಇಲ್ಲ, ಆ ತರ ಇದೆ ಕಲ್ಲದು. ಸೂಪರ್. ಈ ಡಾರ್ಕ್ ಕಲರ್ ಮೆಟೀರಿಯಲ್ ಇಲ್ಲಿ ಸರ್, ಇದು ಡಾರ್ಕ್ ಅಂದ್ರೆ ಅಷ್ಟೊಂದು ಡಾರ್ಕ್ ಇಲ್ಲ, ಇದು ಮೀಡಿಯಂ ಆಗಿದೆ. ಸೊ ಅಂದ್ರೆ ಇದು ಗ್ರೇ ಫಸ್ಟ್ ಒಂದು ತೋರಿಸಿದ್ನಲ್ಲ, ಅದಕ್ಕೆ ನಾವು ಸ್ವಲ್ಪ ಡಾರ್ಕ್ ಬೇಕು ನನಗೆ ಅಂದ್ರೆ ಗ್ರೇ ಕಲರ್ ಅಲ್ಲಿ ಈ ಮೆಟೀರಿಯಲ್ ಹಾಕ್ಬೋದು. ಏನ್ ಹೇಳಿದೆ ನಿಮ್ಗೆ 360 ರೂಪಾಯಿ ಸೇಮ್ ಆಫರ್ ಅಲ್ಲಿ ನಿಮ್ಗೆ ಈ ಮೆಟೀರಿಯಲ್ ನಾನು ಕೊಡ್ತೀನಿ. 360ನಾ? ಎಸ್ 100%. ಇದು 500, ಇದು 360. ಸೂಪರ್ ಸರ್. ಫೈನಲಿ ಏನ್ ನೋಡ್ತಾ ಇದೀವಿ ಸರ್? ಇದೆ ಮಹಿಳೆಯರ ಪ್ರಿಯವಾದ ಸೆಕ್ಷನ್ ಅಂದ್ರೆ ಮಹಿಳೆಯರು ಯಾವಾಗ ಅಂತ ಕಾಯ್ತಾ ಇರ್ತಾರೆ. ಏನು ಅವ್ರ ಪ್ರಿಯವಾದ ಸೆಕ್ಷನ್ ಅಂದ್ರೆ ಅವ್ರ ಪ್ರಿಯವಾದ ಸೆಕ್ಷನ್ ಕಿಚನ್. ಕರೆಕ್ಟ್. ಸೊ ಕಿಚನ್ ಅಲ್ಲಿ ಕೌಂಟರ್ಸ್. ಹೌದು. ಸೊ ನಿಮ್ಗೆ ಗ್ರನೈಟ್ಸ್ ಅಲ್ಲಿ ನ್ಯಾಚುರಲ್ ಮೆಟೀರಿಯಲ್ ಅಲ್ಲಿ ತೋರಿಸಿದೆ. ಸೊ ತುಂಬಾ ಪ್ರಿಯ ಅಂದ್ರೆ ಮಹಿಳೆಯರಿಗೆ ತುಂಬಾ ಇಷ್ಟವಾದ ಸೆಕ್ಷನ್ ಇದು. ಸೊ ಇದನ್ನ ಕ್ವಾಡ್ಸ್ ಅಂತ ಕರಿತೀವಿ. ಇದು ಕ್ವಾಡ್ಸ್ ಅಲ್ವಾ? ಕ್ವಾಡ್ಸ್. ಇದು ಮ್ಯಾನ್ ಮೇಡ್ ತಾನೇ ಇದು? ಹೌದು ಸರ್, ಇಂಜಿನಿಯರ್ಡ್ ಸ್ಟೋನ್ ಅಂತ ಹೇಳ್ತೀವಿ. ಓಕೆ. ಸೊ ನಿಮ್ಗೆ ಇದರಲ್ಲಿ ಯಾವ ರೀತಿ ವೇರಿಯಂಟ್ ಬೇಕಂದ್ರೂ ನಿಮ್ಗೆ ಸಿಗತ್ತೆ. ಇದು ನೋಡ್ತಾ ಇದ್ರೆ ಮಾರ್ಬಲ್ ತರ. ಓಕೆ. ಇದು ನೋಡ್ತಾ ಇದ್ರೆ ಕ್ರಿಸ್ಟಲ್ ಸೀರೀಸ್. ಇದು ಮಾರ್ಬಲ್ ಸೀರೀಸ್. ನಮ್ಗೆ ಏನು ಬೇಡ, ಪ್ಲೈನ್ ಆಗಿ ಬೇಕು ಅಂದ್ರೆ ನೋಡಿ ಈ ತರ. ಇದು ಪ್ಲೇನ್ ಅಲ್ವಾ? ಇದು ಪ್ಲೈನ್, ಕಂಪ್ಲೀಟ್ ಪ್ಲೈನ್. ಸೊ ಆರ್ಕಿಟೆಕ್ಟ್ಸ್ ಮ್ಯಾಚ್ ಮಾಡಬೇಕು ಲ್ಯಾಮಿನೇಟ್ಸ್ ಜೊತೆಗೆ, ಮಾಡೆಲ್ ಕಿಚನ್ ಮಾಡಿದಾಗ, ಇಂಟೀರಿಯರ್ಸ್ ಕಿಚನ್ ಮಾಡ್ತಾರಲ್ವಾ, ಆ ಮಾಡಿದಾಗ ಇದನ್ನ ತುಂಬಾ ಪ್ರಿಫರ್ ಮಾಡ್ತಾರೆ, ಇಷ್ಟಪಡ್ತಾರೆ. 100% ಸರ್. ಓಕೆ ಓಕೆ. ಸೊ ತುಂಬಾ ವೇರಿಯಂಟ್ಸ್ ಇದೆ ನಮ್ಮಲ್ಲಿ. ನೋಡಿದ್ರೆ ಒಂದು 200 ವೇರಿಯಂಟ್ಸ್ ಮೇಲ್ಗಡೆ ಇದೆ. ಬ್ರ್ಯಾಂಡ್ ಹೇಳಿ, ಯಾವ ಬ್ರ್ಯಾಂಡ್ ಇದೆ ನಿಮ್ಮ ಹತ್ರ? ನಮ್ಮಲ್ಲಿ ಕಲಿಂಗ ಇದೆ, ಎಜಿಎಲ್ ಇದೆ, ಕ್ಯೂರಾಕ್ಸ್ ಇದೆ, ನೆಕ್ಸ್ಟ್ ಕ್ಯಾಮ್ರೋಲಾ ಅಂತ ಇದೆ. ಥಿಕ್ನೆಸ್ ಏನ್ ಕೊಡ್ತೀರಾ ಸರ್ ಇದರಲ್ಲಿ? ಸರ್ ಥಿಕ್ನೆಸ್ ನಿಮಗೆ ಸ್ಟ್ಯಾಂಡರ್ಡ್ 20 mm ಥಿಕ್ನೆಸ್ ಬರುತ್ತೆ. ಒಂದು ಸ್ಲ್ಯಾಬು 50 ಅಡಿ ಸ್ಕ್ವೇರ್ ಫೀಟ್ ಬರುತ್ತೆ. ಪ್ರೈಸಿಂಗ್ ಬಗ್ಗೆ ಮಾತಾಡಿದಾಗ ಪ್ರೈಸಿಂಗ್ ನಮಗೆ ಇದು 350 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 1200 ರೂಪಾಯಿವರೆಗೂ ಇದೆ. ಅದು ಇದೆ ನಿಮ್ಮ ಹತ್ರ? 100% ಇದೆ ಸರ್. ಸೊ ನೀವು 1200 ರೂಪಾಯಿ ಕೇಳಿದಾಗ ಕಲಿಂಗ ಸ್ಟೋನ್ ಅಲ್ಲೇ ನಮ್ಗೆ ಸಿಗುತ್ತೆ. ಸೊ ಪ್ರೈಸಸ್ ಮುಚ್ಚಿಡೋದೇನು ಇಲ್ಲ, ಸ್ಟಿಕ್ಕರ್ ಹಾಕಿದೀವಿ, ಕ್ಲಿಯರ್ ಆಗಿದೆ. ಏನ್ ಸರ್ ಇದು 1280 ರೂಪಾಯಿ? 1280 ರೂಪಾಯಿ. ಸೊ ಇದು 880. ಇರಿ ಸರ್, ಇದು ತೋರಿಸ್ಬಿಡೋಣ ಇದನ್ನ ಒಂದ್ಸತಿ, ಇಟ್ಕೊಳ್ಳಿ ಸರ್ ಇದನ್ನ. ನೋಡಿ ನಮ್ಮ ವೀಕ್ಷಕರೇ, ಇದು ಮಾರ್ಬಲ್ ಅಲ್ಲಿ ತುಂಬಾ ಯೂನಿಕ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಹಾಕ್ತಿವೋ ಬಿಡ್ತೀವೋ, ನಾನಂತೂ ಇದನ್ನ ಮುಟ್ಟಿದ್ದೀನಿ. ವೀಕ್ಷಕರೇ 1280 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಸರ್ ಇದು ಮೂವ್ ಆಗುತ್ತಾ, ತಗೊಂತೀರಾ ಸರ್? ತುಂಬಾ ಹೋಗುತ್ತೆ ಸರ್. ಅದು ತಿಂಗಳಿಗೆ ನಾವು 5 ಸ್ಲ್ಯಾಬ್ 6 ಸ್ಲ್ಯಾಬ್ ಸೇಲ್ ಮಾಡ್ತೀವಿ. ಇದು 350 ರೂಪಾಯಿದಂತೂ 100 ಸ್ಲ್ಯಾಬ್ 200 ಸ್ಲ್ಯಾಬ್ ಸೇಲ್ ಮಾಡ್ತೀವಿ ಸರ್. ಜನ ಇದಾರೆ. ಹೌದು ಸರ್, 100%. ಈಗ ಟ್ರೆಂಡಿಂಗ್ ಅಲ್ಲಿ ಇದೆ ಕ್ವಾಡ್ಸ್ ಈಗ. ಓ ಮೈ ಗಾಡ್. ವೀಕ್ಷಕರೇ 1280 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಇದು ಹೆಸರೇನು ಸರ್ ಇದ್ರದ್ದು? ನಿಸ್ಲೆ ಅಂತ ಹೇಳ್ತಾರೆ. ಕಳಿಂಗ ಸ್ಟೋನ್ ಬ್ರ್ಯಾಂಡ್. ಓಕೆ. ಮಲ್ಟಿಪಲ್ ಆಪ್ಷನ್ಸ್ ಇದೆ. ಹೌದು. ಮಾರ್ಬಲ್ ನಾವು ಕಿಚನ್ ಕೌಂಟರ್ ಹಾಕಕ್ ಆಗೋದಿಲ್ಲ. ಸೊ ಯಾರ್ಯಾರು ಮಾರ್ಬಲ್ ನೇ ಹಾಕ್ಬೇಕು ಅಂತ ಹಾಕ್ತಿವೋ ಅವರೆಲ್ಲ ಇದನ್ನ ಅಂದ್ರೆ ಮನೆ ಫ್ಲೋರಿಂಗ್ ಮಾರ್ಬಲ್ ಹಾಕ್ದವರು ಇದನ್ನ ಕಿಚನ್ ಕೌಂಟರ್ ಹಾಕೋಬಹುದು. ಹೌದು, ಬೆಟರ್ ಅಂತೀರಾ ನೀವು? ಹೌದು, 100%. ಫೈನಲ್ ಆಗಿ ಒಂದೆರಡು ಕ್ವಶನ್ಸ್ ಇದೆ, ಹೇಳಿ ಸರ್. ಈಗ ಶಿಪ್ಪಿಂಗ್ ಅಂತ ಬಂದಾಗ ಯಾವ ರೀತಿ ಶಿಪ್ಪಿಂಗ್ ಮಾಡ್ತೀರಾ ಸರ್? ಶಿಪ್ಪಿಂಗ್ ಬಗ್ಗೆ ನೋಡಿ, ಬೆಂಗಳೂರು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಎಲ್ಲ ಕಡೆ ಡೆಲಿವರಿ ಸಿಗುತ್ತೆ. ಬಟ್ ಐ ಆಮ್ ರಿಯಲಿ ಸಾರಿ. ಸೊ ಡೆಲಿವರಿಗೆ ಚಾರ್ಜಸ್ ಇರುತ್ತೆ. ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ ಸರ್. ಸೊ ನಮ್ಮಲ್ಲಿ ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ ಯೂಸ್ ಮಾಡ್ತೀವಿ. ಬಟ್ ದೇ ಆರ್ ಟೈಡ್ ಅಪ್ ವಿತ್ ಅಸ್. ತುಂಬಾ ವರ್ಷಗಳಿಂದ, ಈಗ 15 ವರ್ಷ ನಮ್ಮ ಅಂಗಡಿ ಓಪನ್ ಆಗಿ. ಸೊ 15 ವರ್ಷದಿಂದ ನಮ್ಗೆ ಒಬ್ರು ಡೆಲಿವರಿ ಪಾರ್ಟ್ನರ್ ಇದ್ದಾರೆ. ಅವರು ತುಂಬಾ ಸೇಫ್ ಆಗಿ ತಗೊಬಂದು ಮನೆ ಹತ್ರ ಅನ್ಲೋಡ್ ಮಾಡಿ ಬರ್ತಾರೆ. ಲೆಸ್ ಡ್ಯಾಮೇಜ್. ಡ್ಯಾಮೇಜ್ ಅನ್ನೋದಿಲ್ಲ ಕಂಪ್ಲೀಟ್ಲಿ. ಸೊ ಆ ರೀತಿ ಕೇರ್ ತಗೊಬಂದು ಮನೆ ಹತ್ರ ಇಳಿಸಿ ಬರ್ತಾರೆ. 100% ಡೆಲಿವರಿ ಇದೆ. 100% ಡೆಲಿವರಿ ಇದೆ. ಬಟ್ ಚಾರ್ಜಸ್ ಸರ್, ಟೈಮಿಂಗ್ಸ್ ಏನಿರುತ್ತೆ ನಿಮ್ದು? ಸರ್ ನಮ್ದು ಆಫೀಸ್ ಟೈಮಿಂಗ್ಸ್ ಬಂದು 9 ಗಂಟೆ. ಸೊ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಇರುತ್ತೆ. ಬಟ್ ನಾನು ದಯವಿಟ್ಟು ಕೈ ಮುಗಿದು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಸ್ಟೋನ್ ಅನ್ನೋದನ್ನ ನಾವು ನ್ಯಾಚುರಲ್ ಸನ್ಲೈಟ್ ಅಲ್ಲಿ ನೋಡ್ಬೇಕು, ಬೆಳಕಲ್ಲೇ ನೋಡಬೇಕು. 4 ಗಂಟೆ ಒಳಗೆ ಬಂದ್ರು ನಮ್ಮ ಸ್ಟೋನ್ ಏನಿದೆ ಅದನ್ನ ನೋಡಿ ಪರ್ಚೇಸ್ ಮಾಡಿದ್ರೆ ನಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ಸಂಜೆ ಟೈಮಲ್ಲಿ ಬಂದ್ರೆ ನೀವು ನೋಡೋದೊಂದು, ಮನೆಗೆ ಬರೋದೊಂದು ಆಗುತ್ತೆ. ಇದಂತ 100% ಸರ್. ಸರ್ ಆಮೇಲೆ ಸಂಡೇನೂ ಓಪನ್ ಇರ್ತೀರಾ? 100% ಸಂಡೇ ಓಪನ್ ಇರುತ್ತೆ ಸರ್. ನಮ್ಮ ಶಾಪು 365 ಡೇಸ್ ಓಪನ್ ಇರುತ್ತೆ. ಯಾವುದೇ ಹಬ್ಬದಲ್ಲೂ ನಮ್ದು ರಜಾ ಇರೋದಿಲ್ಲ. ಸೊ ಕಸ್ಟಮರ್ಗೆ ಲಿಮಿಟೆಡ್ ಸ್ಟಾಫ್ ಜೊತೆ ವರ್ಕ್ ಮಾಡ್ತೀವಿ. ನೀವು ಸ್ಟಾಫ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ 100% ಯಾವ ಸಂಡೇ ಬೇಕಂದ್ರೆ ನಾವು ಬಂದು ಸಿಗ್ತೀವಿ, ನಿಮ್ಮ ಮೆಟೀರಿಯಲ್ ನಿಮ್ಗೆ ಕೊಡ್ತೀವಿ. ಸರ್ ಫೈನಲ್ ಆಗಿ ಹೊಸ ಮನೆ ಕಟ್ಸ್ತಾ ಇರೋರಿಗೆ ಸ್ಕೋಪ್ ಗ್ರಾನೈಟ್ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಒಂದೇ ಹೇಳ್ತೀನಿ ನಿಮಗೆ, ನಾನು ಸ್ಕೋಪಲ್ಲಿ ನೀವು ಕಲ್ಲು ತೊಗೊಳ್ಳೋದಿಲ್ಲ, ಕ್ವಾಡ್ಸ್ ತೊಗೊಳ್ಳೋದಿಲ್ಲ, ಕೋಟಾ ಸ್ಟೋನ್ ತೊಗೊಳ್ಳೋದಿಲ್ಲ. ನಮ್ಮಲ್ಲಿ ನೀವು ಏನೇ ತೊಗೊಂಡ್ರು ಮನಃಶಾಂತಿನ ತೊಗೊಂಡು ಹೋಗ್ತೀರಾ, ನೆಮ್ಮದಿ ತೊಗೊಂಡು ಹೋಗ್ತೀರಾ ಮನೆಗೆ. ನೆಮ್ಮದಿಯಾಗಿರ್ಬೋದು. ತೊಗೊಂಡೋಗಿ ಹಾಕಿ ಪ್ರಾಬ್ಲಮ್ಸ್ ಆಗೋದು ಇದೆಲ್ಲ ನಾವು ಬೇಡ ಸರ್ ನಮಗೆ. ಇದು ಇದು ಬೇಕಾಗಿಲ್ಲ. 10 ರೂಪಾಯಿ ಜಾಸ್ತಿ
ಕ್ವಾಲಿಟಿ ಮೆಟೀರಿಯಲ್ ಬೇಕೇ ಇದನ್ನ ನಾವು ಮೇಂಟೈನ್ ಮಾಡ್ತಾ ಇದೀವಿ, ಅದಕ್ಕೆ ನಾವು ಬೆಳೀತಾ ಇದೀವಿ ಸರ್. ಸೂಪರ್ ಸರ್, ತುಂಬಾ ಕಸ್ಟಮರ್ಸ್ ನಮ್ಮನ್ನ ಇಷ್ಟಪಡ್ತಾ ಇದ್ದಾರೆ, ಇದು ಒಂದೇ ರೀಸನ್ಗೆ. ಕ್ವಾಲಿಟಿ 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 ಸರ್. ಸೂಪರ್ ಇದು ಆಗಿ ಬಿಟ್ಟು ಬೇರೆ ಏನು ಹೇಳೋದಕ್ಕೆ ನಂಗೆ ಇಷ್ಟ ಇಲ್ಲ ಸರ್. ಕ್ವಾಲಿಟಿ ಹೇಳಿದ್ರಲ್ಲ, ಅದು ಬಹಳ ಖುಷಿ ಆಯ್ತು ನನಗೆ. ಜೊತೆಲಿ ಇನ್ನೊಂದು ನಮ್ಮ ವೀಕ್ಷಕರಿಗೆ ಹೊಸ ವರ್ಷಕ್ಕೆ ಒಳ್ಳೆ ಒಳ್ಳೆ ಆಫರ್ ಕೂಡ ಕೊಟ್ಟಿದ್ದೀರಾ, ಹೊಸ ಹೊಸ ಮಟೀರಿಯಲ್ ತೋರಿಸಿದ್ದೀರಾ. ಇವೆಲ್ಲ ಕಾರಣಗಳಿಂದ ಯೋಗೇಶ್ ಸರ್ ನಮ್ಮ ವೀಕ್ಷಕರ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.